ಸೊ ಕೀಬೋರ್ಡ್ ಮೌಸ್ಗೆ ಮಾಡಿರೋದು ನಮಗೆ ಮಾನಿಟರ್ ಮೇಲೆ ಕಾಣಿಸುತ್ತೆ. ಕೀಬೋರ್ಡ್ ಮೌಸ್ ಮೇಲೆ ಟೈಪ್ ಮಾಡಿರೋದು ನಮಗೆ ಪ್ರಿಂಟರ್ ಮೇಲೆ ಪ್ರಿಂಟ್ ಮಾಡಬಹುದು. ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಆಗಿರೋ ಇಮೇಜ್ ನ ನಾವು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಮಾಡೋದು. ಇವೆರಡರದ್ದು ಕಾಂಬಿನೇಷನ್ ಏನು? ಫೋಟೋ ಕಾಪಿ. ಕೀಬೋರ್ಡ್ ಈ ತರ ಇರುತ್ತೆ, ನೋಡಿರ್ತೀರಾ ನೀವು. ನೋಡಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಮುಂಚೆ ನೋಡಿಲ್ಲ ಗಮನ ಕೊಟ್ಟು ಅಂತಂದ್ರೆ ನೋಡ್ಕೊಳ್ಳಿ, ಈ ತರ ಇರುತ್ತೆ ಕೀಬೋರ್ಡ್. ಸೊ ಇದು ಇಂಪಾರ್ಟೆಂಟ್, ಮೌಸ್ ಮೂವ್ಮೆಂಟ್ ಇಂಪಾರ್ಟೆಂಟ್ ಫಸ್ಟ್, ಆಯ್ತಾ? ಆಮೇಲೆ ಬಟನ್ಗಳು ಯೂಸ್ ಮಾಡೋದು ಯಾವ ತರ ಅಂತ. ಸೊ ಲೆಫ್ಟ್ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ, ರೈಟ್ ಬಟನ್ ಯೂಸ್. ಲೆಫ್ಟ್ ಬಟನ್ ಸಾಮಾನ್ಯವಾಗಿ ನಾವು ಏನನ್ನಾದ್ರೂ ಸೆಲೆಕ್ಟ್ ಮಾಡೋದು, ಅದು ಆದಷ್ಟು ನಿಮ್ ಬಾಡಿಗೆ ಸೆಂಟ್ರಿಗೆ ಈ ತರ ಇರಬೇಕು, ಮತ್ತೆ ಈ ಒಂದು ಲೆವೆಲ್ ಅಲ್ಲಿ ಇರಬೇಕು. ನಿಮ್ ಕೈ ಆರಾಮಾಗಿ ಈ ತರ ಇಟ್ಕೊಳ್ಳೋ ತರ ಇರಬೇಕು. ಮೌಸು ಅದ್ರ ಪಕ್ಕದಲ್ಲೇ ಈ ತರ ಇರಬೇಕು. ನಮಸ್ಕಾರ. ಇವತ್ತು ಈ ಎಪಿಸೋಡ್ ಅಲ್ಲಿ ನಾವು ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಇದನ್ನ ಲಾಸ್ಟ್ ಎಪಿಸೋಡ್ ಅಲ್ಲೂ ನಾನು ಸ್ವಲ್ಪ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ನಿಮ್ಗೆ 3 ಪಾರ್ಟ್ಸ್ ಆಗಿ ಅದನ್ನು ಡಿವೈಡ್ ಮಾಡ್ಬೋದು. ಮೊದಲನೇ ನಿಮ್ಗೆ ಗೊತ್ತಿರ್ಬೋದು, ಇದು ಒಂದು ಇನ್ಪುಟ್ ಡಿವೈಸ್ ಇರುತ್ತೆ, ಅದು ಹೇಳ್ತೀನಿ ಏನು ಅಂತ. ಇನ್ನೊಂದು ಈ ಕಡೆ ಔಟ್ಪುಟ್ ಡಿವೈಸ್ ಇರುತ್ತೆ. ಮಧ್ಯದಲ್ಲಿ ಸಿಪಿಯು ಇರುತ್ತೆ. ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ, ಅದ್ರದ್ದು ಎಕ್ಸ್ಪ್ಯಾನ್ಷನ್. ಮತ್ತೆ ಅದು ನೀವು ಏನ್ ನೋಡಿದ್ದೀರಾ, ಮಧ್ಯದಲ್ಲಿ ಒಂದು ಬಾಕ್ಸ್ ಇರುತ್ತಲ್ಲ, ಇಲ್ಲಿ ಮಾನಿಟರ್ ಇರುತ್ತೆ, ಇಲ್ಲಿ ಕೀಬೋರ್ಡ್ ಮೌಸ್ ಇರುತ್ತೆ. ಮೈನ್ ಆಗಿ ಇನ್ಪುಟ್ ಡಿವೈಸ್ ಅಲ್ಲಿ ಮೈನ್ ಆಗಿ ಕೀಬೋರ್ಡ್ ಮೌಸ್ ಇರುತ್ತೆ, ಮತ್ತೆ ಇಲ್ಲಿ ಮಾನಿಟರ್ ಇರುತ್ತೆ. ಇದು ನಿಮ್ಗೆ ಸಾಮಾನ್ಯವಾಗಿ ಕಾಣುವಂತ. ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದನ್ನ ಕ್ಯಾಬಿನೆಟ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಸಿಪಿಯು ಕೇಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಳಗಡೆ ಇನ್ನು ಬೇಕಾದಷ್ಟು ಪಾರ್ಟ್ಸ್ ಇರುತ್ತೆ, ಅದನ್ನ ಏನು ಅಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೈನ್ ಆಗಿ ನಿಮ್ಗೆ ಈ ತರ ಕಾಣಿಸುತ್ತೆ. ಇಲ್ಲಿಂದ ಇನ್ಪುಟ್ ಹೋಗುತ್ತೆ, ಔಟ್ಪುಟ್ ಆಚೆ ಬರುತ್ತೆ, ಇಲ್ಲಿ ಸೆಂಟ್ರಲ್ ಪ್ರೊಸೆಸರ್ ಇರುತ್ತೆ. ಸೊ ಇದನ್ನ ಆಮೇಲೆ ನೋಡೋಣ. ಫಸ್ಟ್ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಏನು ಅಂತ ತಿಳ್ಕೊಳ್ಳೋಣ. ಇದನ್ನ ಅಳಿಸ್ಬಿಡ್ತೀನಿ, ಆಮೇಲೆ ನೋಡೋಣ, ಸಪರೇಟ್ ಆಗಿ ನೋಡೋಣ. ಈಗ ಇನ್ಪುಟ್ ಡಿವೈಸ್ ನಿಮ್ಗೆ ಏನೇನು ಗೊತ್ತಿದೆ? ಮೇನ್ ಆಗಿ ಕೀಬೋರ್ಡ್, ಆಮೇಲೆ ಮೌಸ್. ಇನ್ನು ಬೇಕಾದಷ್ಟು ಇನ್ಪುಟ್ ಡಿವೈಸ್ ಇದೆ, ಆದ್ರೆ ಅದು ತಿಳ್ಕೊಳ್ಳೋದಕ್ಕೆ ಮುಂಚೆ, ಆ ಡಿವೈಸ್ ಬಿಟ್ಟು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಏನ ಪ್ರೋಸೆಸ್ ಮಾಡ್ತೀರಾ ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು? ಹಿಂದೆ ಎಲ್ಲ ಕ್ಯಾಲ್ಕುಲೇಟರ್ ಇತ್ತು. ಕ್ಯಾಲ್ಕುಲೇಟರ್ ಇಂಪ್ರೂವ್ ಫಾರ್ಮ್ ಕಂಪ್ಯೂಟರ್ ಆಕ್ಚುಲಿ. ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಕ್ಯಾಲ್ಕುಲೇಟರ್ ಬರೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು, ಕೈಯಲ್ಲಿ ಲೆಕ್ಕ ಹಾಕ್ತಾ ಇದ್ರು ಜನ. ಅದಕ್ಕೆ ಅಂತ ಒಂದು ಕೆಲವನ್ನ ಅಪಾಯಿಂಟ್ ಮಾಡಿ ಇಟ್ಕೊಂಡಿರ್ತಿದ್ರು. ಅವ್ರನ್ನ ಕಂಪ್ಯೂಟರ್ ಅಂತಾನೆ ಕರಿತಿದ್ರು. ಕಂಪ್ಯೂಟರ್ ಅನ್ನೋದು ಒಬ್ಬ ಮನುಷ್ಯನ್ಗೆ ಇಟ್ಟಿದ್ದ ಹೆಸರು. ಯಾರು ಲೆಕ್ಕಾಚಾರ ಮಾಡ್ತಾನೋ, ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡ್ತಾನೋ ಅವನ್ಗೆ ಕಂಪ್ಯೂಟರ್ ಅಂತ ಕರಿತಾ ಇದ್ರು. ಯಾವಾಗ ಮೆಷಿನ್ನೇ ಕಂಪ್ಯೂಟರ್ ತರ ಬದಲಾಯಿಸಿದ್ರು, ಅವಾಗ ಮೆಷಿನ್ಗೆ ಕಂಪ್ಯೂಟರ್ ಅಂತ ಹೆಸರಿಟ್ಬಿಟ್ಟಿದ್ರು. ಸೊ ಏನು ಅಂತಂದ್ರೆ, ಇವಾಗ ಏನಾದ್ರು ಲೆಕ್ಕಾಚಾರ ಮಾಡ್ಬೇಕು ಅಂತಂದ್ರೆ ಕೈಯಲ್ಲಿ ಮಾಡ್ತಾ ಇದ್ರು. ಹಿಂದೆ ಎಲ್ಲ ಪೇಪರ್ಗಳು, ರೆಕಾರ್ಡ್ಗಳು ಮೇಂಟೈನ್ ಮಾಡ್ತಾ ಇದ್ರು. ಸೊ ಒಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇನ್ನೊಂದು ಸ್ಟೋರ್ ಮಾಡೋದಕ್ಕೆ, ಇವೆರಡಕ್ಕೆ ಈ ಒಂದು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿ, ಕಂಪ್ಯೂಟರ್ ಅಂತ ಕಂಡುಹಿಡಿದಿದ್ದೆ ಅದಕ್ಕೋಸ್ಕರ. ಸೊ ಈ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ಸ್ಟೋರ್ ಮಾಡಬೇಕು, ಆ ಕಾರಣಕ್ಕೆ ಕಂಪ್ಯೂಟರ್ ಕುಟ್ಕೊಂಡಿದ್ದು. ಸೊ ಮೇನ್ ಆಗಿ ಈ ಕೆಲಸ ಮಾಡುತ್ತೆ. ಇದು ತುಂಬಾ ಸ್ಪೀಡ್ ಆಗಿ ಮಾಡೋದು. ಸ್ಪೀಡ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬೇಗ ಕೆಲಸ ಆಗಬೇಕು. ಮನುಷ್ಯ ಮಾಡೋದಕ್ಕೂ ಮೆಷಿನ್ ಮಾಡೋದಕ್ಕೂ ಮೇನ್ ಡಿಫ್ರೆನ್ಸ್ ಏನಂದ್ರೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಏನ್ ಇಂಪ್ರೂವ್ ಆಗುತ್ತೆ? ಸ್ಟೋರೇಜ್ ಕೆಪಾಸಿಟಿ, ಮೆಮೊರಿ. ಸೊ ಎಷ್ಟು ಬುಕ್ಸ್ ಅಂತ ಇಟ್ಕೊಳಕಾಗುತ್ತೆ. ಒಂದು ಪೇಜ್ ಅಲ್ಲಿ ಇರೋದು ನಿಮ್ಗೆ ಒಂದು ಚಿಪ್ ಅಲ್ಲಿ ಒಂದು ಸಣ್ಣ ಭಾಗದಲ್ಲಿ ಸ್ಟೋರ್ ಆಗ್ಬಿಡುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ಇಷ್ಟೊಂದು ಬುಕ್ಸ್ ಗಳು ಮೇಂಟೈನ್ ಮಾಡೋದ್ರ ಬದಲು ಕಡಿಮೆ ಜಾಗದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ತುಂಬಬಹುದು. ಸೊ ಸ್ಟೋರೇಜ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಕಂಪ್ಯೂಟರ್ ಅನ್ನೋದು ಹುಟ್ಕೊಂಡಿದ್ದು. ಸೊ ನಿಮ್ಗೆ ಏನೇನ್ ತರ ಇನ್ಫಾರ್ಮೇಶನ್ ಸ್ಟೋರ್ ಮಾಡುತ್ತೆ ಕಂಪ್ಯೂಟರ್ ಅಲ್ಲಿ ಅಂತಂದ್ರೆ, ಮೇನ್ ಆಗಿ ಟೆಕ್ಸ್ಟ್, ಅಕ್ಷರಗಳು, ನಂಬರ್ಗಳು.
ಸೊ ಇದನ್ನ ನಾವು ಸ್ಟೋರ್ ಮಾಡ್ತೀವಿ, ಪ್ರೋಸೆಸ್ ಮಾಡ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ನಂಬರ್ಸ್ ನ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಆ ತರ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಮತ್ತೆ ಟೆಕ್ಸ್ಟ್ ಗಳನ್ನ ಸ್ಟೋರ್ ಮಾಡೋದು, ಸೊ ಇನ್ಪುಟ್ ಇಂದ ತಗೊಳ್ಳೋದು, ಔಟ್ಪುಟ್ ಕಳಿಸೋದು. ಸೊ ಟೆಕ್ಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಿರುತ್ತೆ ಅದೇ ತರ ಇಮೇಜಸ್. ಇಮೇಜ್ ಆದ್ಮೇಲೆ ಅದಕ್ಕಿಂತ ಸ್ವಲ್ಪ ಹೈಯರ್ ಅಂತಂದ್ರೆ ವಿಡಿಯೋ. ವಿಡಿಯೋ ಅಂದ್ರೆ ಏನು? ಜಾಸ್ತಿ ಇಮೇಜ್ಗಳನ್ನ ಸೇರಿಸಿದ್ರೆ ಕಂಟಿನ್ಯೂಸ್ ಆಗಿ ಒಂದ್ರ ಪಕ್ಕ ಒಂದು ಇಟ್ರೆ ನಿಮ್ಗೆ ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ ಆಡಿಯೋ. ಇವು ಮೂರನ್ನು ಇವಾಗ ಕಂಪ್ಯೂಟರ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೀ ಟೆಕ್ಸ್ಟ್ ಮೇಲೆ ವರ್ಕ್ ಮಾಡಿದ್ರೆ ಸಾಕು, ನಂಬರ್ಸ್ ಅಕ್ಷರಗಳ ಮೇಲೆ ವರ್ಕ್ ಮಾಡಿದ್ರೆ ಸಾಕು ಅಂತ ಇತ್ತು ಕಂಪ್ಯೂಟರ್. ಬಟ್ ಹೋಗ್ತಾ ಹೋಗ್ತಾ ಅದ್ರ ಕೆಪಾಸಿಟಿ, ಅದ್ರ ಸ್ಪೀಡ್ ಇಂಪ್ರೂವ್ ಆದ್ಮೇಲೆ ನಾವು ಇಮೇಜ್ಗಳನ್ನು ಸ್ಟೋರ್ ಮಾಡೋದು, ಪ್ರೋಸೆಸ್ ಮಾಡೋದು, ಆಡಿಯೋನು ಪ್ರೋಸೆಸ್ ಮಾಡೋದು, ಸ್ಟೋರ್ ಮಾಡೋದು, ವಿಡಿಯೋ, ಈ ತರ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ಸ್ ಆಯ್ತು. ಸೊ ಈ ಇದಿಷ್ಟು ಸೇರಿ ನಾವು ಡೇಟಾ ಅಂತ ಕರಿಬಹುದು. ಡೇಟಾ ಅಥವಾ ಇನ್ಫಾರ್ಮೇಶನ್ ಏನ್ ಬೇಕಾದ್ರೂ ಕರಿಬಹುದು. ಸೊ ಈ ಡೇಟಾನ ಪ್ರೋಸೆಸ್ ಮಾಡೋದಕ್ಕೆ, ಸ್ಟೋರ್ ಮಾಡೋದಕ್ಕೆ ನಮ್ಗೆ ಕಂಪ್ಯೂಟರ್ನ ಅವಶ್ಯಕತೆ ಇದೆ. ಸೊ ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ತಾರ ನಮ್ಮ CPU, ಅಲ್ಲಿ ಪ್ರೋಸೆಸ್ ಆಗುತ್ತೆ. ಬಟ್ ನಮ್ಗೆ ಆ ಡೇಟಾ ಒಳಗಡೆ ತಗೊಳೋದಿಕ್ಕೆ, ಅಂದ್ರೆ CPU ಆಚೆಯಿಂದ ಒಳಗೆ ತಗೊಳೋದಕ್ಕೆ ನಮ್ಗೆ ಇನ್ಪುಟ್ ಡಿವೈಸ್ ಬೇಕು. ಅದು ಪ್ರೋಸೆಸ್ ಆದ್ಮೇಲೆ ಅದನ್ನ ಹೊರಗಡೆ ಕೊಡೋದಕ್ಕೆ ಔಟ್ಪುಟ್ ಡಿವೈಸ್ ಬೇಕು. ಸೊ ಇನ್ಪುಟ್ ಇಂದ ಔಟ್ಪುಟ್ ಡೈರೆಕ್ಟ್ ಆಗಿ ಹೋಗಲ್ಲ, ಮಧ್ಯದಲ್ಲಿ ಏನೋ ಒಂದು ಪ್ರೋಸೆಸ್ ಆಗ್ಬೇಕು, ಮಧ್ಯದಲ್ಲಿ ಏನೋ ಒಂದು ಸ್ಟೋರ್ ಆಗ್ಬೇಕು, ಸ್ವಲ್ಪ ಕಾಲ ಸ್ಟೋರ್ ಆಗ್ಬೇಕು, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು. ಅದು ಇಂಟರ್ನೆಟ್ ಅಂತ ಬರುತ್ತೆ. ಅದನ್ನ ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅನ್ನು ನಾನು ಯಾವಾಗಾದ್ರೂ ಹೇಳ್ತೀನಿ. ಅದ್ರ ಇಂಟರ್ನೆಟ್ ಅಂತ ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಜಾಗದಲ್ಲಿ ಅಂತಂದ್ರೆ ಒಂದು ಕಂಪ್ಯೂಟರ್ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್, ಅಂದ್ರೆ ಇಂಟರ್ನೆಟ್ ಏನು ಕನೆಕ್ಟ್ ಆಗಿಲ್ಲ, ಒಂದು ಜಾಗದಲ್ಲೇ ಇದೆ, ಒಂದು ಆಫೀಸಲ್ಲಿ ಅಥವಾ ಒಂದು ಮನೆಯಲ್ಲಿ ಇದೆ ಕಂಪ್ಯೂಟರ್ ಅಂತಂದ್ರೆ ಅಲ್ಲಿ ನಿಮ್ ಸೆಂಟ್ರಲ್ ಏನಿದೆ ಅಲ್ಲಿ ಅದು ಸ್ಟೋರ್ ಆಗುತ್ತೆ. ಅದಕ್ಕೋಸ್ಕರ ಇದು CPU ಇರುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ, ಪ್ರೋಸೆಸ್ ಆಗುತ್ತೆ ಆ CPU ಒಳಗೆ. ಇನ್ಪುಟ್ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಒಳಗಡೆ ತಗೊಳುತ್ತೆ, ಅದು ಪ್ರೋಸೆಸ್ ಆಗಿ ಆಚೆ ಬರುತ್ತೆ. ಸೊ ಇಲ್ಲೇನೋ ಒಂದು ಕೆಲಸ ಆಗ್ಬೇಕು, ಇಲ್ಲ ಅದು ಸ್ಟೋರ್ ಆಗಿರ್ಬೇಕು. ನಾಳೆ ತೆಗೆದು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಇರ್ಬೇಕಂತ. ಸೊ ಅದಕ್ಕೋಸ್ಕರ ಈ ಸೆಂಟ್ರಲ್ ಇರೋ ಪ್ರೋಸೆಸಿಂಗ್ ಯೂನಿಟ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಪ್ರೋಸೆಸ್ ಆದ್ಮೇಲೆ ನಿಮ್ಗೆ ಔಟ್ಪುಟ್ ಅಲ್ಲಿ ಕಾಣಿಸುತ್ತೆ. ಸೊ ಏನೋ ಒಂದು ಚೇಂಜ್ ಆಗಿ ಇಲ್ಲಿ ಬರುತ್ತೆ, ಏನೋ ಒಂದು ಕೆಲಸ ತಗೊಂಡು ಏನೋ ಒಂದು A+B ಅಥವಾ 5+7 ಏನೋ ಒಂದು ಕ್ಯಾಲ್ಕುಲೇಟ್ ಆಗುತ್ತೆ. ಅದು ಇನ್ಪುಟ್ ಇಂದ ತಗೋಬೇಕು, ಕೀಬೋರ್ಡ್ ಇಂದ ಎಂಟ್ರಿ ಮಾಡ್ತೀರಾ, ಅದು ಇಲ್ಲಿ ಪ್ರೋಸೆಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಅದರದ್ದು ಲೆಕ್ಕ ಏನಿದೆ 12 ಇದು ಸಿಕ್ಕಿರುತ್ತೆ, ಇದು ಇರುತ್ತೆ. ಆ ಟೈಮ್ ಬೇಕು ಅಂತಂದ್ರೆ ಸಡನ್ ಆಗಿ ಔಟ್ಪುಟ್ ಡಿವೈಸ್ ಬರುತ್ತೆ, ನಮ್ಗೆ 12 ಅಂತ ಕಾಣಿಸುತ್ತೆ ಇಲ್ಲಿ. ಅಥವಾ ನಿಮ್ಗೆ ನಾಳೆ ತೆಗೆದು ನೋಡಿದ್ರೆ ಅದು ಸ್ಟೋರ್ ಆಗಿರ್ಬೇಕು, ಇಲ್ಲಿ ಆ 12 ಅನ್ನೋ ಇನ್ಫಾರ್ಮೇಶನ್ ಸ್ಟೋರ್ ಆಗಿರ್ಬೇಕು. ನಾಳೆ ತೆಗೆದು ನೋಡಿದ್ರೆ ನಿಮ್ಗೆ ಅದು ಸಿಕ್ಬೇಕು ಔಟ್ಪುಟ್ ಅಲ್ಲಿ. ನೋಡಿ, ಇನ್ಪುಟ್ ಅಲ್ಲಿ ನಿಮ್ಗೆ ಇದು ಹೋಗುತ್ತೆ, ಔಟ್ಪುಟ್ ಅಲ್ಲಿ ಇದು ಬರುತ್ತೆ. ಸೊ ಅದೇ ವ್ಯತ್ಯಾಸ ಇನ್ಪುಟ್ಗೂ ಔಟ್ಪುಟ್ಗೂ ಮಧ್ಯದಲ್ಲಿರೋ CPU. ಇದು ಸಿಂಪಲ್ ಆಗಿ ನಾನು ಹೇಳಿರೋದು. ಈ ತರ ಎಷ್ಟೋ ದೊಡ್ಡ ಕ್ಯಾಲ್ಕುಲೇಷನ್ಸ್, ದೊಡ್ಡ ಪ್ರೊಸೆಸಿಂಗ್ ನಡೆಯುತ್ತೆ. ವಿಡಿಯೋ ಎಡಿಟಿಂಗ್, ಆಡಿಯೋ ಎಡಿಟಿಂಗ್, ಇಮೇಜ್ ಪ್ರೊಸೆಸಿಂಗ್, ಏನೇನೋ ಆಗುತ್ತೆ. ಇಲ್ಲಿ ತುಂಬಾ ಎಷ್ಟು ಕೆಲಸ ಮಾಡುತ್ತೆ ಅಂತ ನಿಮಗೂ ಗೊತ್ತಿದೆ ಇಲ್ಲ ಕಂಪ್ಯೂಟರ್. ಇಷ್ಟೆಲ್ಲ ಮಾಡೋದಕ್ಕೋಸ್ಕರ ನಾವು ಈ ತರ 3 ಭಾಗಗಳಲ್ಲಿ ಮಾಡ್ಕೊಬೇಕು. ಸೊ ಇನ್ಪುಟ್ ಡಿವೈಸ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಔಟ್ಪುಟ್ ಡಿವೈಸ್ ನ ತುಂಬಾ ಆದಷ್ಟು ಸಿಂಪಲ್ ಆಗಿ ನಿಮ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಆ ತರ ಎಕ್ಸ್ಪ್ಲೈನ್ ಮಾಡಿ. ಈಗ ನಾವು ಈ ಸೆಂಟ್ರಲ್ ಇರೋದು ಆಮೇಲೆ ನೋಡೋಣ. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ನ ಸ್ವಲ್ಪ ನೋಡ್ಕೊಳ್ಳೋಣ. ಏನಿದೆ ಕೀಬೋರ್ಡ್, ಅವಾಗಲೇ ಹೇಳಿದ್ದೆ ನಾನು, ಕೀಬೋರ್ಡ್, ಮೌಸ್. ಕೀಬೋರ್ಡ್ ಅಲ್ಲಿ ನಿಮ್ಗೆ ಏನು ಕಳಿಸ್ಬೋದು, ನೀವು ಟೆಕ್ಸ್ಟ್ ಕಳಿಸ್ಬೋದು. ಮೌಸ್ ಅಲ್ಲಿ ಟೆಕ್ಸ್ಟ್ ಅಲ್ಲ ನೀವು ಕಳಿಸೋದು, ಅಲ್ಲೊಂದು ಕಮಾಂಡ್ ಕಳಿಸ್ತೀರಾ. ಸೆಲೆಕ್ಟ್ ಮಾಡೋದಕ್ಕೋ, ಏನೋ ಒಂದು ಕ್ಲಿಕ್ ಮಾಡೋದಕ್ಕೋ, ಏನೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಕಮಾಂಡ್ ಅಂತ ಹೇಳ್ತೀವಿ ಕಂಪ್ಯೂಟರ್ ಲೈನ್. ಈ ತರ ಒಂದು ಕೆಲಸ ಮಾಡು, ಒಂದು ಫಂಕ್ಷನ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಏನೋ ಒಂದು ಸೆಲೆಕ್ಟ್ ಆಗುತ್ತೆ, ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಓಪನ್ ಆಗುತ್ತೆ ಮೌಸ್ ಅಲ್ಲಿ. ಅದನ್ನ ಹೇಳ್ತೀನಿ ನಾನು. ಸೊ ಈ ಕಮಾಂಡ್, ಟೆಕ್ಸ್ಟ್, ಈ ತರ ಈ ಟೆಕ್ಸ್ಟ್ ಇದು ಕೀಬೋರ್ಡ್ ಅಲ್ಲಿ ಕಮಾಂಡ್ ಕಳಿಸ್ತೀವಿ. ಸೊ ಆ ಉದ್ದೇಶಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆಯ್ತಾ? ಇನ್ನು ಏನೇನ್ ತರ ಇನ್ಪುಟ್ ಡಿವೈಸ್ ಇದೆ? ಮೇನ್ ನೆಕ್ಸ್ಟ್ ಕೀಬೋರ್ಡ್, ಮೌಸ್ ಆದ್ಮೇಲೆ ಬರುವಂತ ಇನ್ನೊಂದು ಇನ್ಪುಟ್ ಡಿವೈಸ್, ಇಂಪಾರ್ಟೆಂಟ್ ಆಗಿರೋ ಇನ್ಪುಟ್ ಡಿವೈಸ್ ಅಂದ್ರೆ ಸ್ಕ್ಯಾನರ್. ಅದರಲ್ಲಿ ನಾನಾ ರೀತಿ ಇದೆ. ಒಂದು ಡಾಕ್ಯುಮೆಂಟ್ ಸ್ಕ್ಯಾನರ್. ಡಾಕ್ಯುಮೆಂಟ್ ಸ್ಕ್ಯಾನರ್ ಅಂದ್ರೆ ಸ್ಕ್ಯಾನ್ ಮಾಡಿ ಇಮೇಲ್ ಮಾಡಿ ಅಂತ ಕೇಳ್ತಾರಲ್ಲ, ಸೊ ಅವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ.
ಅದನ್ನ ನಾನು ತೋರಿಸ್ತೀನಿ. ಸ್ಕ್ಯಾನರ್ ಯಾವ ತರ ಇರುತ್ತೆ ಅಂತ ನಾನು ನೆಕ್ಸ್ಟ್ ಯಾವಾಗಲೂ ನಮ್ಮ ಆಫೀಸಲ್ಲಿ ತೋರಿಸ್ತೀನಿ. ಸ್ಕ್ಯಾನರ್ ಯಾವ ನೀವು ನೋಡಿರ್ಬೋದು. ಸೊ ಸ್ಕ್ಯಾನರ್ ಅಲ್ಲಿ ನಾವು ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ. ಅಂದ್ರೆ ಟೆಕ್ಸ್ಟ್ ಇರ್ಬೋದು, ಅದು ಇಮೇಜ್ ಇರ್ಬೋದು, ಏನನ್ನ ಒಂದು ಪೇಪರ್ ನ ಇಟ್ಬಿಟ್ಟು ಸ್ಕ್ಯಾನರ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ನಾವು CPU ಕಳಿಸೋದು ಅಥವಾ ಇಂಟರ್ನೆಟ್ ಕಳಿಸೋದು ಏನೋ ಒಂದು ಮಾಡ್ತೀವಿ. ಸೊ ಸ್ಕ್ಯಾನರ್ ಬೇಕಾಗುತ್ತೆ. ಅದೇ ತರ ಇನ್ನೂ ಕೆಲವು ಸ್ಕ್ಯಾನರ್ಗಳು, ಇದು ಬಾರ್ಕೋಡ್ ರೀಡರ್ ಅಂತ ಬರುತ್ತೆ. ನೀವು ಇದರಲ್ಲೆಲ್ಲ ನೋಡಿರ್ಬೋದು, ಮಾಲ್ಗಳಲ್ಲೆಲ್ಲ ಬಾರ್ಕೋಡ್ ಸ್ಟಿಕ್ಕರ್ ಅಂಟಿಸಿರ್ತಾರೆ, ಅದನ್ನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಇರೋ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಮಾನಿಟರ್ ಅಲ್ಲಿ ಕಾಣಿಸುತ್ತೆ. ಅವ್ರ ಮಾನಿಟರ್ ಅಲ್ಲಿ ಕಾಣಿಸುತ್ತೆ, ಪ್ರೋಸೆಸ್ ಆಗಿ ಬರುತ್ತೆ. ಸೊ ಅದು ಒಂದ್ ರೀತಿ ಇನ್ಪುಟ್ ಡಿವೈಸ್. ಇನ್ನೊಂದು ಯಾವ ತರ ಇರುತ್ತೆ ಸ್ಕ್ಯಾನರ್, ನೀವು ಇದು ನೋಡಿರ್ಬೋದು, ಬಯೋಮೆಟ್ರಿಕ್ ಸ್ಕ್ಯಾನರ್ ಅಂತ. ಇದೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ನೀವು ಆಧಾರ್ ಕಾರ್ಡ್ ಏನಾದ್ರು ಇದು ಮಾಡೋದಕ್ಕೆ ಹೋದಾಗ, ಮಾಡ್ಸಕ್ ಹೋದಾಗ ನಿಮ್ ಬೆರಳುಗಳನ್ನೆಲ್ಲ ಇಟ್ಬಿಟ್ಟು ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಅದು ಬಯೋಮೆಟ್ರಿಕ್ ಸ್ಕ್ಯಾನರ್ ಅಂತಾರೆ. ಅದು ಒಂದ್ ರೀತಿ ಸ್ಕ್ಯಾನರ್. ಸೊ ಇದು ಒಂದು ರೀತಿ ಇನ್ಪುಟ್ ಡಿವೈಸ್. ಇದರಲ್ಲೂ ನಿಮ್ಗೆ ಟೆಕ್ಸ್ಟ್, ಇಮೇಜ್ ಇವೆಲ್ಲ ಪ್ರೋಸೆಸ್ ಆಗುತ್ತೆ. ನೆಕ್ಸ್ಟ್ ಇನ್ಯಾವುದಿದೆ, ನಾನು ಏನ್ ಹೇಳಿದೆ ಅವಾಗಲೇ, ಟೆಕ್ಸ್ಟ್ ಪ್ರೋಸೆಸ್ ಮಾಡ್ಬೇಕಾಗತ್ತೆ, ಇಮೇಜ್ ಪ್ರೋಸೆಸ್ ಮಾಡ್ಬೇಕಾಗತ್ತೆ, ವಿಡಿಯೋ ಪ್ರೋಸೆಸ್ ಮಾಡ್ಬೇಕಾಗತ್ತೆ, ಆಡಿಯೋ ಪ್ರೋಸೆಸ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಒಂದು 4 ತರ ಇನ್ಪುಟ್. ಸೊ ಇಲ್ಲಿ ಆಲ್ಮೋಸ್ಟ್ ಟೆಕ್ಸ್ಟ್, ಇಮೇಜ್ ಕವರ್ ಆಗಿದೆ. ಇವಾಗ ನಮ್ಗೆ ಏನ್ ಉಳ್ಕೊಂಡಿದೆ, ವಿಡಿಯೋ ಉಳ್ಕೊಂಡಿದೆ. ವಿಡಿಯೋ ಯಾವ ತರ ನಾವು ಇನ್ಪುಟ್ ಆಗಿ ತಗೊಳಕಾಗುತ್ತೆ? ಯಾವ್ದಿದೆ ವಿಡಿಯೋ ಇನ್ಪುಟ್ ಆಗಿ ತಗೊಳೋದಕ್ಕೆ? ಕ್ಯಾಮ್ರಾ ಅಲ್ವಾ? ಕಂಪ್ಯೂಟರ್ ಅಲ್ಲಿ ನಾವು ವೆಬ್ ಕ್ಯಾಮ್ರಾ ಬಳಸ್ತೀವಿ, ಅಥವಾ ಡಿಜಿಟಲ್ ಕ್ಯಾಮ್ರಾನೇ, ಚೆನ್ನಾಗಿರೋ ಡಿಜಿಟಲ್ ಕ್ಯಾಮ್ರಾನೇ ಕಂಪ್ಯೂಟರ್ ಕನೆಕ್ಟ್ ಮಾಡ್ಬಿಡ್ತೀವಿ. ಮಾಡಿದಾಗ ಏನಾಗುತ್ತೆ, ನಮ್ಗೆ ಮುಂದೆ ಇರೋ ವಿಡಿಯೋನ ರೆಕಾರ್ಡ್ ಮಾಡ್ಕೊಬಹುದು. ಅದು ಇನ್ಪುಟ್ ಆಗಿ ನಮ್ಗೆ ಬರುತ್ತೆ. ಅದು CPU ಒಳಗೆ ಹೋಗುತ್ತೆ. ಅಲ್ಲಿ ನಾವು ಸ್ಟೋರ್ ಮಾಡೋದು ಇಟ್ಕೊಂಡು, ನಾನು ಯಾವಾಗಲೂ ನೀವು ಅದನ್ನ ಒಂದ್ಸಲ ಇಟ್ಕೊಂಡಿರ್ಬೇಕು. CPU ಮೇನ್ ಕೆಲಸ ಏನು ಅಂತಂದ್ರೆ, ಇಲ್ಲ ಅದನ್ನ ಸ್ಟೋರ್ ಮಾಡುತ್ತೆ ಅಥವಾ ಅದನ್ನ ಪ್ರೋಸೆಸ್ ಮಾಡುತ್ತೆ, ಅಥವಾ ಎರಡೂ ಮಾಡುತ್ತೆ. ಪ್ರೋಸೆಸ್ ಮಾಡಿ ಸ್ಟೋರ್ ಮಾಡಿಟ್ಟಿರುತ್ತೆ. ನೆಕ್ಸ್ಟ್ ಯಾವಾಗಾದ್ರು ಅದೇ ಸಿಸ್ಟಮ್ ಇಂದ ತಗೊಳ್ಳೋದಕ್ಕೋ, ಅಥವಾ ಇನ್ನೊಂದು ಸಿಸ್ಟಮ್ಗೆ ಇಂಟರ್ನೆಟ್ ಮೂಲಕ ಕಳಿಸೋದಕ್ಕೋ, ಅಥವಾ ನಿಮ್ ಪೆನ್ ಡ್ರೈವ್ ಹಾಕೊಳ್ಳೋದಕ್ಕೋ, ಏನಕ್ಕೋ ಒಟ್ಟಿನಲ್ಲಿ ಪ್ರೋಸೆಸ್ ಆಗಿ ಅದು ಕೂತ್ಕೊಳ್ಳುತ್ತೆ. ಸೊ ಕ್ಯಾಮ್ರಾ ಅನ್ನೋದು ವಿಡಿಯೋಗಾಗಿದೆ. ಇನ್ನು ಆಡಿಯೋಗೆ ಅದೇ ತರ. ಆಡಿಯೋಗೆ ಏನಿರುತ್ತೆ, ಮೈಕ್ ಇರುತ್ತೆ ಅಲ್ವಾ? ಮೈಕ್ ಇಂದ ನೀವು ಆಡಿಯೋನ ರೆಕಾರ್ಡ್ ಮಾಡ್ಬೋದು. ಮೈಕ್ ನ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಆಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಈ ತರ ಎಲ್ಲ ನೀವು ಇನ್ಪುಟ್ ಡಿವೈಸ್ಗಳನ್ನ ಈ ತರ ನೋಡಿ. ಇವು ಮೇನ್ ಆಗಿ ಇರೋಂತ ಇನ್ಪುಟ್ ಡಿವೈಸ್. ಈ ತರ ಇನ್ನೂ ಬೇಕಾದಷ್ಟು ಇರುತ್ತೆ. ಜಾಯ್ ಸ್ಟಿಕ್ ಅಂತ ಬರುತ್ತೆ ಇನ್ಪುಟ್ ಡಿವೈಸ್. ಇನ್ನೊಂದು, ಅದು ಆಟ ಆಡೋದಕ್ಕೆ ಮಕ್ಕಳು ಅಥವಾ ದೊಡ್ಡವರು ಆಟ ಆಡ್ತಾರೆ, ಅದನ್ನ ಯೂಸ್ ಮಾಡೋದು. ಅದು ಆಲ್ಮೋಸ್ಟ್ ಕಮಾಂಡ್ ತರ, ಈ ಮೌಸ್ ತರ ಬರುತ್ತೆ. ಮೌಸ್ ಕೀಬೋರ್ಡ್ ಸ್ವಲ್ಪ ಕಾಂಬಿನೇಷನ್. ಅದು ಒಂದ್ ರೀತಿ ಇನ್ಪುಟ್ ಡಿವೈಸ್. ಸೊ ಇವೆಲ್ಲ ಇನ್ಪುಟ್ ಡಿವೈಸ್ಗಳು ಅಂತ ಬರುತ್ತೆ. ಈಗ ಅದೇ ತರ ನಾವು ಔಟ್ಪುಟ್ ಡಿವೈಸ್ ನ ನೋಡೋಣ. ಸೊ ಇದೆಲ್ಲಿರಲಿ, ಔಟ್ಪುಟ್ ಡಿವೈಸ್ ನ ನಾವು ಇವಾಗ ನೋಡ್ಕೊಳ್ಳೋಣ. ಏನಿರುತ್ತೆ ಮೇನ್ ಆಗಿ ನಿಮ್ಗೆ ಔಟ್ಪುಟ್ ಡಿವೈಸ್ ಕಾಣಿಸೋದು ಮಾನಿಟರ್. ಮಾನಿಟರ್ ಅಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ? ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಆಡಿಯೋ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಆಗುತ್ತೆ. ಟೆಕ್ಸ್ಟ್, ಇಮೇಜಸ್, ವಿಡಿಯೋ, ಇವು ಮೂರೂ ನಿಮ್ಗೆ ಆಚೆ ಇದು ಕಳಿಸೋದು, CPU ಕಳಿಸೋದು ಅಂದ್ರೆ ಇನ್ಪುಟ್. ಇದು CPU ಇಂದ ಆಚೆ ಬಂದಿರೋದನ್ನ ತೋರಿಸೋದಕ್ಕೆ. ಸೊ ಮಾನಿಟರ್ ಒಂದು ರೀತಿಯಾದ ಔಟ್ಪುಟ್ ಡಿವೈಸ್. ಇನ್ನೊಂದು ಮೇನ್ ನೆಕ್ಸ್ಟ್ ಬರುವಂತದ್ದು, ಇಲ್ಲಿ ಹೇಗೆ ಸ್ಕ್ಯಾನರ್ ಬರುತ್ತೋ, ನೆಕ್ಸ್ಟ್ ಸ್ಟೆಪ್ ಆಗಿ ಯಾವ್ದು ಸ್ಕ್ಯಾನರ್ ಬರುತ್ತೋ, ಅದೇ ತರ ಪ್ರಿಂಟರ್ ಅನ್ನೋದು ಇಂಪಾರ್ಟೆಂಟ್ ಆಗಿರೋ ಔಟ್ಪುಟ್ ಡಿವೈಸ್. ಪ್ರಿಂಟರ್ ನಿಮ್ಗೆ ಏನ್ ಪ್ರಿಂಟ್ ಆಗುತ್ತೆ? ಟೆಕ್ಸ್ಟ್, ಇಮೇಜ್ ಪ್ರಿಂಟ್ ಆಗುತ್ತೆ. ವಿಡಿಯೋ ಪ್ರಿಂಟ್ ಮಾಡಕ್ಕಾಗಲ್ಲ, ವಿಡಿಯೋಗೆ ಮಾನಿಟರ್ ಇದೆ. ಸೊ ಪ್ರಿಂಟರ್ ಇಂದ ಟೆಕ್ಸ್ಟ್, ಇಮೇಜಸ್ ನ ಪ್ರಿಂಟ್ ಮಾಡಬಹುದು. ಸೊ ಅದು ಒಂದ್ ರೀತಿ ಔಟ್ಪುಟ್ ಡಿವೈಸ್. ಪ್ರೋಸೆಸ್ ಆಗಿ ಬಂದಿರೋ ಇನ್ಫಾರ್ಮೇಶನ್ ನ ಆಚೆ ತಗೊಳ್ಳೋದಕ್ಕೆ ನಾವು ಪ್ರಿಂಟರ್ ಯೂಸ್ ಮಾಡ್ಬೋದು. ಸೊ ಇನ್ನ ನೆಕ್ಸ್ಟ್ ಇನ್ನೇನು, ನಾನು ಏನ್ ಹೇಳಿದೆ ಅವಾಗಲೇ, ಟೆಕ್ಸ್ಟ್, ಇಮೇಜ್, ವಿಡಿಯೋ, ಆಡಿಯೋ. ಸೊ ವಿಡಿಯೋ ಆಯ್ತು, ಮಾನಿಟರ್ ನೋಡಾಯ್ತು. ಆಡಿಯೋಗೆ ಯಾವ್ದಾದ್ರು ಒಂದು ನೋಡ್ಬೇಕಲ್ಲ ನಾವು. ಏನಿರುತ್ತೆ? ಸ್ಪೀಕರ್. ಇದು ಮೈಕ್ಗೆ ಆಪೋಸಿಟ್. ಮೈಕ್ ಇಂದ ನೀವು ಸೌಂಡ್ ನ ಕಳಿಸಬಹುದು ಒಳಗೆ. ಸ್ಪೀಕರ್ ಇಂದ ನೀವು ಸೌಂಡ್ ನ ಆಚೆ ತಗೋಬಹುದು. ಸ್ಪೀಕರ್, ಹೆಡ್ಫೋನು, ಪರ್ಸನಲ್ ಆಗಿ ನಿಮ್ ಟಿವಿಗೆ ಇಟ್ಕೋಬೇಕಂದ್ರೆ ಹೆಡ್ಫೋನ್ ಯೂಸ್ ಮಾಡಬಹುದು. ಸೊ ಅದು ಒಂದ್ ರೀತಿ ಔಟ್ಪುಟ್ ಡಿವೈಸ್. ಇದು ಆಡಿಯೋಗೆ ಸಂಬಂಧಪಟ್ಟಿರುವಂತ ಔಟ್ಪುಟ್ ಡಿವೈಸ್. ಅದೇ ತರ ಇನ್ನು ಬೇಕಾದಷ್ಟು ಔಟ್ಪುಟ್ ಡಿವೈಸ್ ಗಳಿದೆ. ಪ್ರಿಂಟರ್ ಅಲ್ಲಿ ಇನ್ನೊಂದು ಪ್ಲಾಟರ್ ಅಂತ ಬರುತ್ತೆ. ಅಂದ್ರೆ ದೊಡ್ಡ ಡ್ರಾಯಿಂಗ್, ಇಂಜಿನಿಯರಿಂಗ್ ಡ್ರಾಯಿಂಗ್, ಆರ್ಕಿಟೆಕ್ಚರ್, ಅವರ ಆರ್ಕಿಟೆಕ್ಟ್ಸ್ ಎಲ್ಲ ಯೂಸ್ ಮಾಡುವಂತ ಡ್ರಾಯಿಂಗ್ ಪ್ಲಾಟ್ ಮಾಡೋದಕ್ಕೆ ಪ್ಲಾಟರ್ ಅಂತ ಹೇಳ್ತೀವಿ. ದೊಡ್ಡ ಶೀಟ್ ಅಲ್ಲಿ ಪ್ರಿಂಟ್ ಮಾಡೋದಕ್ಕೆ. ಸೊ ಅದು ಒಂದು ಪ್ರಿಂಟರ್ ತರನೇ ಅದು.
ಅದು ಔಟ್ಪುಟ್ ಡಿವೈಸ್ ಬರುತ್ತೆ. ಸೊ ಇನ್ನೇನಿದೆ, ಪ್ರೊಜೆಕ್ಟರ್ ಅಂತ ಒಂದಿದೆ, ಅದು ಔಟ್ಪುಟ್ ಡಿವೈಸ್. ಪ್ರೊಜೆಕ್ಟರ್ ಅಂದ್ರೆ ನೀವು ಟಿವಿ ಇದು ಸಿನಿಮಾ ಥಿಯೇಟರ್ ಅಲ್ಲಿ ಇದು ನಿಮ್ ಫಿಲಮ್ಸ್ ಎಲ್ಲ ಪ್ರೊಜೆಕ್ಟ್ ಆಗುತ್ತಲ್ಲ ಸ್ಕ್ರೀನ್ ಮೇಲೆ, ಅದು ಮಾನಿಟರ್ ತರ ಅಲ್ಲ. ಮಾನಿಟರ್ ಅಲ್ಲಿ ನಿಮ್ಗೆ ಏನೋ ಡೈರೆಕ್ಟ್ ಆಗಿ ನೀವು ಲೈಟ್ ನ ನೋಡ್ತೀರಾ, ಹಿಂದ್ಗಡೆ ಲೈಟ್ ಇರ್ತಾರೆ. ಮಾನಿಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಸಪರೇಟ್ ಆಗಿ ಮುಂದೆ ಯಾವಾಗಾದ್ರೂ ಮಾಡ್ತೀನಿ. ಸೊ ಹೇಗೆ ವಿಡಿಯೋಗಳೆಲ್ಲ ಹೇಗೆ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನ ಒಂದು ತರ, ಆಡಿಯೋ ಹೇಗೆ ಪ್ರೋಸೆಸ್ ಆಗುತ್ತೆ, ವಿಡಿಯೋ ಹೇಗೆ ಪ್ರೋಸೆಸ್ ಆಗುತ್ತೆ, ಟೆಕ್ಸ್ಟ್ ಹೇಗೆ ಪ್ರೋಸೆಸ್ ಆಗುತ್ತೆ, ಕ್ಯಾಲ್ಕುಲೇಷನ್ಸ್ ಹೇಗೆ ನಡೆಯುತ್ತೆ, ಮೆಮೊರಿ ಏನು, ಇದ್ರ ಬಗ್ಗೆ ಎಲ್ಲ ಒಂದೊಂದು ಸಪರೇಟ್ ಎಪಿಸೋಡೇ ಮಾಡ್ಬೇಕು. ನೋಡ್ತಾ ಇರಿ, ನಮ್ಮ ಚಾನೆಲ್ ನ ವಿಡಿಯೋಗಳು ಬರುತ್ತೆ. ತುಂಬಾ ಬೇಸಿಕ್ ಆಗಿ, ತುಂಬಾ ಎಲ್ರಿಗೂ ಅರ್ಥ ಆಗೋಂಗೆ ನಾನು ಆದಷ್ಟು ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಪ್ರೊಜೆಕ್ಟರ್ ಅಂತ ಅಂದ್ರೆ ಅದು ಒಂದು ಬೇರೆ ರೀತಿ ಒಂದು ಮೆಥಡ್, ಅದು ಔಟ್ಪುಟ್ ಡಿವೈಸ್. ಅದು ಏನಂತಂದ್ರೆ ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ವಿಡಿಯೋ ರಿಫ್ಲೆಕ್ಟ್ ಆಗಿ ಬೀಳುತ್ತೆ. ಪ್ರೊಜೆಕ್ಟ್ ನಿಮ್ಗೆ ಗೊತ್ತಿರ್ಬೋದು, ಸಿನಿಮಾಲೆಲ್ಲ ಥಿಯೇಟರ್ ಅಲ್ಲೆಲ್ಲ ಏನಿರುತ್ತೆ, ಡೈರೆಕ್ಟ್ ಆಗಿ ನೀವು ಟಿವಿ ತರ ಅಲ್ಲ, ಅದು ಶ್ಯಾಡೋ, ಬೆಳಕು ಬೀಳುತ್ತೆ. ಇವಾಗ ಸನ್ ಅಂತಂದ್ರೆ ಡೈರೆಕ್ಟ್ ಲೈಟ್ ಸೋರ್ಸ್. ಅದೇ ಮೂನ್ ಅಂದ್ರೆ ಅದು ರಿಫ್ಲೆಕ್ಟೆಡ್ ಲೈಟ್. ಸೊ ಸನ್ ಬೆಳಕು ಮೂನ್ ಮೇಲೆ ಬಿದ್ದು ನಾವು ಆ ಬೆಳಕನ್ನ ನೋಡ್ತೀವಿ, ರಿಫ್ಲೆಕ್ಟ್ ಆಗಿರೋ ಲೈಟ್ ಅದು. ಸೊ ಹಾಗೆ ಪ್ರೊಜೆಕ್ಟರ್ ಅಂದ್ರೆ ರಿಫ್ಲೆಕ್ಟ್ ಆಗಿರೋ ಲೈಟ್ ನ ನೋಡೋದು. ಸೊ ಅದು ಒಂದ್ ರೀತಿ ಔಟ್ಪುಟ್ ಡಿವೈಸ್. ಒಂದ್ ಕಡೆಯಿಂದ ಲೈಟ್ ಬಿಟ್ಟು ಅದ್ರ ಮೇಲೆ ಸ್ಕ್ರೀನ್ ಮೇಲೆ ಬಿಟ್ಟು ಅದು ರಿಫ್ಲೆಕ್ಟ್ ಆಗಿ ಬರುತ್ತೆ. ಸೊ ಅದಕ್ಕೊಂದು ಡಿವೈಸ್ ಬೇಕು, ಅದೇನೆ ಪ್ರೊಜೆಕ್ಟರ್. ಸೊ ಅದು ಒಂದ್ ರೀತಿಯಾದ ಔಟ್ಪುಟ್ ಡಿವೈಸ್. ಸೊ ಇವು ಮೇನ್ ಆಗಿರೋ ಔಟ್ಪುಟ್ ಡಿವೈಸ್ ಮತ್ತೆ ಇನ್ಪುಟ್ ಡಿವೈಸ್. ಇಲ್ಲಿ ನೀವು ಒಂದಕ್ಕೊಂದು ಹೋಲಿಕೆ ಮಾಡ್ಬೋದು. ಸೊ ಕೀಬೋರ್ಡ್ ಮೌಸ್ಗೆ ಮಾಡಿರೋದು ನಮ್ಗೆ ಮಾನಿಟರ್ ಮೇಲೆ ಕಾಣಿಸುತ್ತೆ, ಕೀಬೋರ್ಡ್ ಮೌಸ್ ಮೇಲೆ ಟೈಪ್ ಮಾಡಿರೋ ನಮ್ಗೆ ಪ್ರಿಂಟರ್ ಮೇಲೆ ಪ್ರಿಂಟ್ ಮಾಡ್ಬೋದು. ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಆಗಿರೋ ಇಮೇಜ್ ನ ನಾವು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಮಾಡೋದು. ಇವೆರಡರದ್ದು ಕಾಂಬಿನೇಷನ್ ಏನು? ಫೋಟೋ ಕಾಪಿ ಅಲ್ವಾ, ಅಥವಾ ಜೆರಾಕ್ಸ್ ಅಂತ ಹೇಳ್ಬಿಡ್ತೀವಿ ನಾವು. ಜೆರಾಕ್ಸ್ ಅನ್ನೋದು ಮೆಷಿನ್, ಆಕ್ಚುಲಿ ಅದೊಂದು ಕಂಪ್ನಿ ಅದು. ಇದು ಫೋಟೋ ಕಾಪಿ ತಯಾರಿಸೋ ಒಂದು ಕಂಪ್ನಿ. ಅದು ತುಂಬಾ ಪಾಪ್ಯುಲರ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ. ಈಗ ಎಲ್ಲ ಬೇರೆ ಕಂಪ್ನಿಗಳು ಬಂದಿವೆ, ಕೆನಾನ್, HP ಈ ತರ ಎಲ್ಲ ಬಂದಿದೆ. ಸೊ ಈ ಜೆರಾಕ್ಸ್ ಅನ್ನೋದು ಅಂತ ಹೇಳ್ತೀವಿ ನಾವು, ಫೋಟೋ ಕಾಪಿ ಮಾಡೋದಕ್ಕೆ ಜೆರಾಕ್ಸ್ ಅಂತ ಹೇಳ್ತೀವಿ. ಸೊ ಇವೆರಡರ ಕಾಂಬಿನೇಷನ್, ಸ್ಕ್ಯಾನರ್ ಪ್ರಿಂಟರ್ ಎರಡನ್ನೂ ಒಂದೇ ಮೆಷಿನ್ ಅಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಸಿಗೋದೇನೆ ಫೋಟೋ ಕಾಪಿ. ಸೊ ಸ್ಕ್ಯಾನರ್ಗೆ ವಿರುದ್ಧವಾಗಿರೋದು ಪ್ರಿಂಟರ್. ಇದು ಇನ್ಪುಟ್ ಡಿವೈಸ್ ಅಂದ್ರೆ ಇದು ಔಟ್ಪುಟ್ ಡಿವೈಸ್. ಅದೇ ತರ ಮೈಕ್ಗೆ ಆಪೋಸಿಟ್ ಆಗಿರೋದು ಯಾವುದು? ಸ್ಪೀಕರ್ ಅಥವಾ ಹೆಡ್ಫೋನ್. ಸೊ ಹೀಗೆ ನೀವು ನೋಡ್ಬೋದು, ಒಂದು ಇನ್ಪುಟ್ ಡಿವೈಸ್ ಇದೆ, ಅದಕ್ಕೆ ಆಪೋಸಿಟ್ ಆಗಿ ಒಂದು ಔಟ್ಪುಟ್ ಡಿವೈಸ್ ಇರುತ್ತೆ. ಸೊ ಇದು ಔಟ್ಪುಟ್ ಡಿವೈಸ್ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರೆ ನಿಮಗೆ ಸಾಕು. ಸೊ ಎಷ್ಟೋ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈ ಎಪಿಸೋಡ್ ಅಲ್ಲಿ ನಾವು ಇನ್ಪುಟ್ ಡಿವೈಸ್ಗಳು ಯಾವ ತರ ಇರುತ್ತೆ ಅಂತ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ, ಥಿಯರಿಟಿಕಲ್ ಆಗಿ ಎರಡು ನೋಡೋಣ. ಹೇಗಿದೆ ಇನ್ಪುಟ್ ಡಿವೈಸ್ಗಳು? ಕೀಬೋರ್ಡ್, ಮೌಸ್. ಫಸ್ಟ್ ನಾನು ಕೀಬೋರ್ಡ್ ತಗೊಂಡಿ. ಕೀಬೋರ್ಡ್ ನೋಡಿ ಈ ತರ ಇರುತ್ತೆ, ನೋಡಿರ್ತೀರಾ ನೀವು. ನೋಡಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಮುಂಚೆ ನೋಡಿಲ್ಲ, ಗಮನ ಕೊಟ್ಟು ಅಂತಂದ್ರೆ ನೋಡ್ಕೊಳ್ಳಿ, ಈ ತರ ಇರುತ್ತೆ ಕೀಬೋರ್ಡ್. ಸೊ ಇಲ್ಲಿ ನಿಮಗೆ ಇದನ್ನ ಇಟ್ಕೊಂಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೀಬೋರ್ಡ್ ಈ ತರ ಒಂದು ಈ ಸೈಜ್ ಅಲ್ಲಿ ಇರುತ್ತೆ. ಒಂದು ಎಷ್ಟಿದೆ ಇದು? 1.5 ಅಡಿ, ಅರ್ಧ ಅಡಿ ಉದ್ದ, ಇಷ್ಟು ಈ ತರ ಇದೆ, ಆಯ್ತಾ? ಸೊ ಇಲ್ಲಿ ನಿಮ್ಗೆ ಈ ಜಾಗದಲ್ಲಿ, ಸೆಂಟ್ರ್ ಜಾಗದಲ್ಲಿ, ಇಷ್ಟು ಜಾಗದಲ್ಲಿ ನಿಮ್ಗೆ ಏನಿದೆ? ಆಲ್ಫಾಬೆಟ್ಸ್ ಇದೆ, ಇಂಗ್ಲಿಷ್ ಆಲ್ಫಾಬೆಟ್ಸ್, ಎ ಇಂದ Z ವರ್ಗು ಅಲ್ವಾ? ಮತ್ತೆ ಇನ್ ಸ್ವಲ್ಪ ಈ ಕಡೆ ಬಂದ್ರೆ ಇಲ್ಲೇನೇನೆ ಏನ್ ಕಾಣಿಸುತ್ತೆ ನಿಮ್ಗೆ? ಸ್ಪೆಷಲ್ ಇದು ಕಾಮಾ, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕು ಇವೆಲ್ಲ ಇದೆ, ಆಯ್ತಾ? ಇದು ಆಲ್ಫಾಬೆಟ್ಸ್ಗೆ ಹತ್ತಿರದಲ್ಲೇ ಇದೆ, ಯಾಕಂದ್ರೆ ಇದನ್ನ ಯೂಸ್ ಮಾಡ್ತಾ ಮಾಡ್ಬೇಕಾಗುತ್ತಲ್ವಾ? ಅಕ್ಷರಗಳು ಯೂಸ್ ಮಾಡಿದಾಗ ಇವನು ಜೊತೆಲಿ ಬರ್ತಾ ಇರ್ತವಲ್ಲ, ಅದಕ್ಕೆ ಅದು ಹತ್ತಿರದಲ್ಲಿ ಇದೆ. ಸೊ ಈ ಜಾಗದಲ್ಲಿ ನಿಮ್ಗೆ ಆಲ್ಫಾಬೆಟ್ಸ್ ಮತ್ತೆ ಈ ಕಾಮನ್ ಆಗಿ ಯೂಸ್ ಮಾಡುವಂತ ಫುಲ್ ಸ್ಟಾಪ್, ಕಾಮ ಇವೆಲ್ಲ ಇದೆ, ಆಯ್ತಾ? ಇನ್ ಸ್ವಲ್ಪ ಮೇಲಕ್ಕೆ ಹೋದ್ರೆ ಈ ಜಾಗದಲ್ಲಿ ನಿಮ್ಗೆ ಏನಿದೆ? ನಂಬರ್ಸ್ ಇದೆ. ನಂಬರ್ಸ್, ಆ ನಂಬರ್ಸ್ ಜೊತೆನೆ ಕೆಲವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಅಟ್, ಇದು ಹ್ಯಾಶ್, ಡಾಲರ್, ಪರ್ಸೆಂಟೇಜ್ ಇವೆಲ್ಲ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಮೈನಸ್, ಪ್ಲಸ್ ಇವೆಲ್ಲ ಇದೆ. ಸೊ ಅದು ನಂಬರ್ಸ್ ಜೊತೆನೆ ಇದೆ ಅಂತಂದ್ರೆ ಏನಂದ್ರೆ, ಇಲ್ಲಿ ನೋಡಿ ಕೆಳಗಡೆ ಇರೋದು ನೀವು ಹಂಗೆ ಟೈಪ್ ಮಾಡಿದ್ರೆ ಬರುತ್ತೆ, ಇಲ್ಲಿ ಹಂಗೆ ಟೈಪ್ ಮಾಡಿದ್ರೆ 6 ಅಂತ ಬರುತ್ತೆ ಇಲ್ಲಿ. ಅದೇ ಅದ್ರ ಮೇಲೆ ನಾವು ಶಿಫ್ಟ್ ಹಿಡ್ಕೊಂಡದ್ದು 6 ಹೊತ್ತಿದ್ರೆ ಇಲ್ಲಿ ಈ ಕ್ಯಾಪ್ ಸಿಂಬಲ್ ಏನಿದೆ ಇದು ಬರುತ್ತೆ.
ಸೊ ಶಿಫ್ಟ್ ಕೀ ಯೂಸ್ ಮಾಡಿ ಮಾಡೋದು ಎಲ್ಲ ಮೇಲ್ಗಡೆ ಇರುತ್ತೆ. ಸೊ ಕೆಳಗಿರೋದೆಲ್ಲ ಹಾಗೆ ಟೈಪ್ ಮಾಡಿದ್ರೆ ಬರೋದು ಕೆಳಗಡೆ ಇರುತ್ತೆ ಅಲ್ವಾ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಮೇಲ್ಗಡೆ ಇರೋದು ಬರುತ್ತೆ. ಶಿಫ್ಟ್ ಹಿಡ್ಕೊಳ್ಳೋದಿರ ಮಾಡಿದ್ರೆ ನಿಮ್ಗೆ ಕಾಮ ಡಾಟ್ ಇಲ್ಲಿ ಕೆಳಗಡೆ ಇರೋದೆಲ್ಲ ನೋಡಿ, ಇಲ್ಲೂ ಅಷ್ಟೇ ನಂಬರ್ಸ್ ಕೆಳಗಡೆ ಇರೋದೆಲ್ಲ ಹಾಗೆ ಟೈಪ್ ಮಾಡಿದ್ರೆ ನಿಮ್ಗೆ ಬರೋದು, ಮೇಲ್ಗಡೆ ಇರೋದು ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಬರುತ್ತೆ. ಸೊ ಈ ಶಿಫ್ಟ್ ಕೀ ಎಲ್ಲೆಲ್ಲಿದೆ, ಲೆಫ್ಟ್ ಸೈಡ್ ಒಂದಿದೆ, ರೈಟ್ ಸೈಡ್ ಒಂದಿದೆ. ಯಾಕೆ ಆ ತರ ಇಟ್ಟಿದ್ದಾರೆ ಅಂತ ನಾನು ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಅಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ನಿಮ್ಗೆ ಹೇಳ್ಕೊಡುವಾಗ, ಟೈಪಿಂಗ್ ಹೇಳ್ಕೊಡುವಾಗ ನಾನು ಇದು ಯಾವ ತರ ಇದೆ, ಯಾಕೆ ಈ ತರ ಲೇಔಟ್ ಬಂದಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಇನ್ನು ಏನೇನಿದೆ ಇಲ್ಲಿ, ಕಂಟ್ರೋಲ್ ಕೀ ಇದೆ, ಆಲ್ಟ್ ಕೀ ಇದೆ. ಸೊ ಇವೆಲ್ಲ ಸ್ಪೆಷಲ್ ಎಕ್ಸ್ಟ್ರಾ ಯಾವಾಗಾದ್ರೂ ಬೇಕಾದಾಗ ನಾವು ಬಳಸ್ತೀವಿ. ಅದನ್ನ ಯಾವಾಗ ಬಳಸ್ತೀವಿ ಅಂತ ನಾನು ಪ್ರಾಕ್ಟಿಕಲ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಸೊ ಆ ಕೀಸ್ ಎಲ್ಲ ಇಲ್ಲಿದೆ. ಇಲ್ಲಿ ನೋಡಿ ಫಂಕ್ಷನ್ ಕೀಸ್ ಅಂದ್ರೆ ಈ ಫಂಕ್ಷನ್ ಬಟನ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಇದನ್ನ ಟೈಪ್ ಮಾಡೋದು, ಒತ್ತೋದು ಇದನ್ನ, ಆಯ್ತಾ. ಸೊ ಇವು ಕಾಂಬಿನೇಷನ್ ಅದು. ಸೊ ಅವೆಲ್ಲ ಇಲ್ಲಿ ಮೇಲ್ಗಡೆ ಇದೆ. ಇವೆಲ್ಲ ತುಂಬಾ ಯೂಸ್ ಮಾಡಲ್ಲ, ಯಾವಾಗಾದ್ರೂ ಒಂದೊಂದ್ಸಲ ಯೂಸ್ ಮಾಡ್ತೀವಿ. ಅದಕ್ಕೆ ದೂರದಲ್ಲಿ ಇದೆ. ಸೊ ಸೆಂಟ್ರ್ ಜಾಗದಲ್ಲಿ, ಈ ಜಾಗದಲ್ಲಿರೋವು ನಾವು ಯಾವಾಗ್ಲೂ ಯೂಸ್ ಮಾಡುವಂಥದ್ದು ಆಲ್ಫಾಬೆಟ್ಸ್ ಇವೆಲ್ಲ ಇಲ್ಲಿದೆ. ಸೊ ಇಲ್ಲಿ ಡಿಲೀಟ್ ಮಾಡೋದು, ಎಂಡ್ಗೆ ಹೋಗೋದು, ಒಂದು ಲೈನ್ ಎಂಡ್ಗೆ ಹೋಗೋದು, ಆ ಬಟನ್ ಎಲ್ಲ ಇಲ್ಲಿದೆ ನೋಡಿ, ದೂರದಲ್ಲಿದೆ. ಇದು ಬ್ಯಾಕ್ ಸ್ಪೇಸ್ ಅಂದ್ರೆ ತಪ್ಪಾಗಿರೋದನ್ನ ಸರಿ ಮಾಡೋದಕ್ಕೆ ಬ್ಯಾಕ್ ಸ್ಪೇಸ್. ಇದು ಸ್ವಲ್ಪ ಹತ್ತಿರದಲ್ಲೇ ಇದೆ, ಬಟ್ ತುಂಬಾ ಹತ್ತಿರದಲ್ಲಿಲ್ಲ, ಸ್ವಲ್ಪ ಹತ್ತಿರದಲ್ಲಿದೆ. ಇದನ್ನು ಯೂಸ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಇದೆ. ಇದು ಎಂಟರ್ ಕೀ ಇದೆ. ಸೊ ಒಂದು ಎಲ್ಲ ಟೈಪ್ ಮಾಡಿದ್ಮೇಲೆ ಎಂಟರ್, ನೀವು ಯೂಸ್ ಮಾಡಿದ್ರೆ ಆಲ್ರೆಡಿ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಇದು ಗೊತ್ತಿದೆ ನಿಮ್ಗೆ ಏನಕ್ಕಿದೆ ಇದು ಅಂತ. ಒಂದು ಲೈನ್ ಎಂಡ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಲೈನ್ ಹೋಗೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನು ಜಾಸ್ತಿ ದೂರನೂ ಇಲ್ಲ, ಮಧ್ಯ ಒಂದು ಜಾಸ್ತಿ ದೂರನೂ ಇಲ್ಲ, ಜಾಸ್ತಿ ಹತ್ರನೂ ಇಲ್ಲ, ಸ್ವಲ್ಪ ಸ್ಟ್ರೆಚ್ ಮಾಡಿ ನೀವು ಅದನ್ನ ಇದು ಟೈಪ್ ಮಾಡ್ಬೇಕಾಗುತ್ತೆ. ಸೊ ಇನ್ನು ಎಸ್ಕೇಪ್ ಕೀ, ಏನೋ ಒಂದು ಮಾಡ್ತಾ ಇದ್ದೀರಾ ಅದರಿಂದ ಆಚೆ ಬರೋದಕ್ಕೆ ಇದು ಎಸ್ಕೇಪ್ ಕೀ. ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ನೋಡೋಣ. ಇದು ಇನ್ನೊಂದು ಇಂಪಾರ್ಟೆಂಟ್ ಆಗಿದೆ, ಕ್ಯಾಪ್ಸ್ ಲಾಕ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಿದೆ, ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್ ಬಿಗ್ ಲೆಟರ್ಸ್ ಎರಡೂ ಇದೆ. ಸೊ ನೀವು ಕ್ಯಾಪ್ಸ್ ಲಾಕ್ ಆನ್ ಮಾಡಿದಾಗ ನಿಮ್ಗೆ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ, ಅದನ್ನ ಆಫ್ ಮಾಡಿದಾಗ ನಿಮ್ಗೆ ಸ್ಮಾಲ್ ಲೆಟರ್ಸ್ ಬರುತ್ತೆ. ಸೊ ಅದಕ್ಕೊಂದು ಬಟನ್ ಇದೆ. ಇನ್ನೊಂದು ಟ್ಯಾಬ್ ಅಂದ್ರೆ ಒಂದು ಇದರಿಂದ ಇನ್ನೊಂದಕ್ಕೆ ಹೋಗೋದಕ್ಕೆ, ಅದು ಸ್ವಲ್ಪ ಗ್ಯಾಪ್ ಕೊಟ್ಟು ಹೋಗೋದು, ಅಥವಾ ಒಂದು ಬಾಕ್ಸ್ ಇಂದ, ಒಂದು ಟೆಕ್ಸ್ಟ್ ಬಾಕ್ಸ್ ಇಂದ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ಗೆ ನೀವು ನೋಡಿದಾಗ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಹೋಗೋದಕ್ಕೆ ನಾವು ಟ್ಯಾಬ್ ಯೂಸ್ ಮಾಡ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು ಸ್ಪೇಸ್ ಬಾರ್, ವರ್ಡ್ಸ್ಗಳ ಮಧ್ಯದಲ್ಲಿ, ಆಯ್ತಾ. ಐ ಆಮ್ ಇಂಡಿಯನ್, ಈ ಮಧ್ಯದಲ್ಲಿ ಏನ್ ಜಾಗ ಇದೆ, ಇಲ್ಲಿ ಸ್ಪೇಸ್ ಬೇಕು, ಅದನ್ನ ಕೊಡೋದಕ್ಕೆ ಈ ದೊಡ್ಡದಾಗಿರೋದು ಸ್ಪೇಸ್ ಬಾರ್ ಏನಿದೆ ಅದನ್ನ ಕೊಡ್ಬೇಕಾಗುತ್ತೆ. ಸೊ ಇದು ಸಿಂಪಲ್ ಆಗಿ ಹೇಳ್ಬೇಕಂತ ಕೀಬೋರ್ಡ್ ಅಂದ್ರೆ. ಇಲ್ಲಿ ಈ ಕಡೆ ಫುಲ್ ರೈಟ್ ಸೈಡ್ ಬಂದ್ಬಿಟ್ರೆ ನಂಬರ್ ಪ್ಯಾಡ್ ಅಂತ ಹೇಳ್ತಾರೆ. ಸೊ ಇವೆ ಇಲ್ಲಿ. ಸೊ ನಂಬರ್ಸ್ನೇ ಜಾಸ್ತಿ ಯೂಸ್ ಮಾಡುವಾಗ ನಾವು ಇಲ್ಲಿಂದ ಆಚೆ ಬಂದು ಇಲ್ಲಿ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಮಧ್ಯದಲ್ಲಿ ನಾವು ಆಲ್ಫಾಬೆಟ್ಸ್ ನ ಟೈಪ್ ಮಾಡುವಾಗ ಮಧ್ಯದಲ್ಲಿ ಬೇಕಾದಾಗ ನಾವು ಇಲ್ಲೇ ಟೈಪ್ ಮಾಡೋದನ್ನ ಕಲ್ತ್ಕೊಬೇಕು. ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಮೇಲಕ್ಕೆ ಹೋಗಿ ಇಲ್ಲಿ ಟೈಪ್ ಮಾಡ್ಬೇಕು. ಸೊ ಅವಾಗ ನಿಮ್ಗೆ ಇಲ್ಲಿ ಯೂಸ್ ಮಾಡ್ಬೇಕು. ಬಟ್ ಯಾವಾಗ ಬರೀ ನಂಬರ್ಸ್ನೇ ಇದು ಮಾಡ್ತಾ ಇದೀವಿ, ಬರೀ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಅಂತ ಅಂದಾಗ ಇಲ್ಲಿ ಬಿಟ್ಬಿಟ್ಟು ಅಕ್ಷರಗಳ ಜಾಗನ ಬಿಟ್ಬಿಟ್ಟು ನಾವು ಈ ಜಾಗಕ್ಕೆ ಬಂದ್ಬಿಟ್ಟು ನಂಬರ್ಸ್ ನ ಮಾಡ್ಬೇಕು. ಇಲ್ಲಿ 1 2 3 4 5 6 ಈ ತರ ಇದು ಮಾಡಿದ್ದಾರೆ. ಇನ್ನೊಂದು ತಿಳ್ಕೊಬೇಕಾಗ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು, ಆಫೀಸ್ಗೆ ಹೋದಾಗ ಸಿಸ್ಟಮ್ ಮುಂದೆ ಕೂತ್ಕೊಂಡು. ಸೊ ಇದು ಮಾಡೋದಕ್ಕೂ ಒಂದು ವಿಧಾನ ಇದೆ. ಅವ್ರು ಈ ತರ ಎಲ್ಲ ಮಾಡಿ ನೋಡಿ, ಇಲ್ಲಿ A to Z ಇಲ್ಲ, ಇಲ್ಲಿ ABCD ಹಿಂಗೆ ಹೋಗಿಲ್ಲ. ಇಲ್ಲಿ A ಇದೆ, ಇಲ್ಲಿ S ಇದೆ, D ಇದೆ, F ಇದೆ, ಈ ತರ ಎಲ್ಲ ಇದೆ, ಮಿಕ್ಸ್ ಆಗಿದೆ. ಇದು ಯಾಕೆ ಅಂತಂದ್ರೆ ನಿಮಗ್ ಸುಲಭ ಮಾಡೋದಕ್ಕೋಸ್ಕರ. ಏನೋ ನಿಮ್ಗೆ ಕಷ್ಟ ಕೊಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಇದು ನಿಮಗ್ ಸುಲಭ ಆಗ್ಲಿ, ಟೈಪ್ ಮಾಡೋದಕ್ಕೊಂದು ವಿಧಾನ ಇರುತ್ತೆ. ಆ ಬೆರಳಿಗೆ ಯಾವ್ಯಾವ ಬೆರಳು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು. ಇದನ್ನ ತುಂಬಾ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಒಂದಷ್ಟು ಜನ ಪ್ರಾಕ್ಟೀಸ್ ಮಾಡಿ ಫೈನಲ್ ಆಗಿ ಈ ಲೇಔಟ್ ಬಂದಿದ್ದಾರೆ. ಸೊ ಇದರಿಂದ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಕ್ ಆಗತ್ತೆ, ಸ್ಪೀಡ್ ಆಗಿ ಮತ್ತೆ ಆಕ್ಯುರೇಟ್ ಆಗಿ. ಸ್ಪೀಡ್ ಆಕ್ಯುರೇಸಿ ಎರಡೂ ಬೇಕಾಗುತ್ತೆ. ಒಂದು ಟೈಪಿಂಗ್ ಅಂತ ಬಂದಾಗ, ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಬಂದಾಗ ನಾನು ಏನ್ ಹೇಳಿದೆ, ಕಂಪ್ಯೂಟರ್ ಬಗ್ಗೆ ಹೇಳುವಾಗ ಅಲ್ಲಿ ಏನ್ ಹೇಳಿದೆ ನಾನು, ಸ್ಪೀಡ್ ಮತ್ತೆ ಕೆಪಾಸಿಟಿ ಅಥವಾ ಮೆಮರಿ ಅಂತ ಹೇಳಿದೆ. ಅದೇ ತರ ಟೈಪಿಂಗ್ ಅಲ್ಲಿ ಇದೇನು ಅಂತ ಗೊತ್ತಿದ್ದು ಇನ್ನೊಂದ್ಸಲ ರಿಕಲೆಕ್ಟ್ ಮಾಡ್ಕೊಳ್ಳಿ, ಇವೆರಡು ಯಾಕೆ ಹೇಳಿದ್ದೆ ನಾನು ಅಂತ, ಆಯ್ತಾ. ಇಲ್ಲಿ ಟೈಪಿಂಗ್ ಅಲ್ಲಿ ನಮ್ಗೆ ಅದೇ ತರ ಸ್ಪೀಡ್ ಮತ್ತೆ ಆಕ್ಯುರಸಿ ಇವೆರಡು ಬೇಕು ಅಲ್ವಾ. ತಪ್ಪುಗಳು ಮಾಡಬಾರ್ದು ನಾವು ಟೈಪ್ ಮಾಡುವಾಗ, ಮತ್ತೆ ಸ್ಪೀಡನ್ನು ಚೆನ್ನಾಗಿದೆ, ಎರಡೂ ಇರ್ಬೇಕು ನಮ್ಗೆ. ಎರಡನ್ನೂ ನಾವು ಇಂಪ್ರೂವ್ ಮಾಡ್ಕೊಬೇಕು. ಸೊ ಅದನ್ನ ಮಾಡೋದಕ್ಕೋಸ್ಕರನೇ ತಪ್ಪುಗಳು ಆಗ್ಬಾರ್ದು ಜಾಸ್ತಿ ಅಂತಾನೆ ಅವ್ರು ಈ ತರ ಒಂದು ಲೇಔಟ್ ಮಾಡಿದ್ದಾರೆ. ಮತ್ತೆ ನಿಮ್ ಸ್ಪೀಡ್ ಇಂಪ್ರೂವ್ ಆಗ್ಲಿ ಅಂತಾನು ಈ ತರ ಒಂದು ಲೇಔಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಟೈಪಿಂಗ್ ಮಾಡೋದನ್ನ ಮತ್ತೆ ಕೀಬೋರ್ಡ್ ಯೂಸ್ ಮಾಡೋದ್ರ ಬಗ್ಗೆ ನಾನು ಆಫೀಸ್ಗೆ ಹೋದ್ಮೇಲೆ ನಾನು
ಸಿಸ್ಟಮ್ ಮುಂದೆ ಕೂತ್ಕೊಂಡು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ಕೀಬೋರ್ಡ್ ಬಗ್ಗೆ ಇಷ್ಟು ಸಾಕು, ಥಿಯರಿಟಿಕಲ್ ಅದು ಇಷ್ಟು ಸಾಕು. ನೆಕ್ಸ್ಟ್ ಇವಾಗ ಮೌಸ್ ನೋಡೋಣ. ಸೊ ಕೀಬೋರ್ಡ್ ಸಾಕು, ಕೀಬೋರ್ಡ್ ನಡೆಸ್ಬಿಡ್ತೀನಿ. ಕೀಬೋರ್ಡ್ ಬಗ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಹೇಳ್ತೀನಿ ಕೀಬೋರ್ಡ್ ಅಲ್ಲಿ ಇನ್ನ ಯಾವ ತರ ಇದು ಮಾಡೋದು ಅಂತ. ಸೊ ಮೌಸ್ ಇದು ಒಂದು ಇನ್ಪುಟ್ ಡಿವೈಸ್ ಅಂತ ಹೇಳಿದ್ದೆ ನಾನು ಅಲ್ವಾ ಥಿಯರಿ ಕ್ಲಾಸ್ ಅಲ್ಲಿ. ಮೌಸ್ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಇಲ್ಲಿ ಇದನ್ನ ಲೆಫ್ಟ್ ಬಟನ್ ಅಂತ ಹೇಳ್ತೇವೆ ಮೌಸ್ ಅಲ್ವಾ, ಲೆಫ್ಟ್ ಬಟನ್. ಇದು ರೈಟ್ ಬಟನ್. ಮತ್ತೆ ಇದು ಮೊದಲು ಇರಲಿಲ್ಲ, ಈಗ ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ ಇದು ಆಲ್ಮೋಸ್ಟ್ ಇರಲೇ ಇಲ್ಲ ಈ ಬಟನ್ ಮಧ್ಯದಲ್ಲಿ. ಇದನ್ನ ಮಿಡ್ಲ್ ಬಟನ್ ಅಥವಾ ಸ್ಕ್ರಾಲ್ ಬಟನ್ ಅಂತ ಹೇಳ್ತಾರೆ ಆಯ್ತಾ. ಲೆಫ್ಟ್ ರೈಟ್ ಮಿಡಲ್ ನೋಡಿ, ಲೆಫ್ಟ್ ರೈಟ್ ಮಿಡಲ್ ಅಲ್ಲಿ ಸ್ಕ್ರಾಲ್ ಇದೆ. ಮೊದಲು ಹಳೆ ಇದರಲ್ಲಿ ಇಲ್ಲಿ ಏನು ಇರ್ತಿರ್ಲಿಲ್ಲ, ಅಥವಾ ಒಂದು ಬಟನ್ ತರನೇ ಇತ್ತು, ಈ ತರ ಇರಲಿಲ್ಲ, ಸ್ಕ್ರಾಲ್ ಮಾಡೋ ತರ ಇರಲಿಲ್ಲ. ಆ ತರ ಟೆಕ್ನಾಲಜಿ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್. ಈಗ ಬಂದಿದೆ. ಮತ್ತೆ ಹಿಂದೆ ತಿರುಗಿಸಿದಾಗ ಇಲ್ಲಿ ನೀವೇನಾದ್ರೂ ಹಳಬರಾಗಿದ್ರೆ, ವಯಸ್ಸಾಗಿರೋರಾಗಿದ್ರೆ, ನಿಮ್ಗೆ ಒಂದು ನನ್ನ ವಯಸ್ಸವ್ರು 40, 35, 40 ಈ ವರ್ಷದವರಾಗಿದ್ರೆ, ನಿಮ್ಗೆ ಹಿಂದೆ ಇದ್ದಿದ್ದ ಮೌಸ್ ಅಲ್ಲಿ ಇಲ್ಲಿ ಏನಿತ್ತು, ಒಂದು ಬಾಲ್ ತರ ಇತ್ತು ಇಲ್ಲಿ, ನಿಮ್ಗೆ ಗೊತ್ತಿದ್ರೆ. ಈಗ ಏನಾಗಿದೆ, ಅದು ಆಪ್ಟಿಕ್ ಕನ್ವರ್ಟ್ ಆಗಿದೆ. ಅವಾಗ ತಮಾಷೆ ಏನು ಅಂತಂದ್ರೆ, ಇಲ್ಲಿ ಧೂಳುಗಳೆಲ್ಲ ಹೋಗ್ಬಿಟ್ಟು ಸೇರ್ಕೊಂಡು, ಕೂದಲು ಇದೆಲ್ಲ ಹೋಗಿ ಸೇರ್ಕೊಂಡಾಗ ಆಲ್ಮೋಸ್ಟ್ ಮೌಸ್ ಮೂವೇ ಆಗ್ತಾ ಇದೆ. ಸೊ ಇಲ್ಲಿ ಇದೇನಕ್ಕೆ ಇರೋದು ಈ ಜಾಗ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ ಬಟನ್ಸ್ ಬಿಡಿದೆ, ಬಟ್ ಇದು ಇಂಪಾರ್ಟೆಂಟ್ ಮೌಸ್ ಅಲ್ಲಿ. ಇಲ್ಲಿ ಇದು ಮೂವ್ ಆದಾಗ, ಒಂದು ಸ್ಮೂತ್ ಆಗಿರೋ ಜಾಗದ ಮೇಲೆ ಮೂವ್ ಮಾಡಿದಾಗ ಇದು ಆಪ್ಟಿಕ್, ಇದು ಬೆಳಕು ಆಪ್ಟಿಕ್, ಇದು ಆಪ್ಟಿಕ್ ಡಿವೈಸ್ ಇದು ಮೌಸ್ ಅಂದ್ರೆ. ಆಕ್ಚುಲಿ ಈ ಬೆಳಕು ಯಾವ ತರ ಮೂವ್ ಆಗುತ್ತೋ ಹಾಗೆ ನಿಮ್ ಸ್ಕ್ರೀನ್ ಮೇಲೂ ಮೂವ್ ಆಗುತ್ತೆ. ಕರ್ಸರ್ ಏನಿದೆ ಸ್ಕ್ರೀನ್ ಮೇಲೆ ಏನ್ ಮೂವ್ ಆಗ್ತಾ ಇರುತ್ತಲ್ಲ ನಿಮ್ಗೆ ಒಂದು ಆರೋ, ಅದನ್ನ ಕರ್ಸರ್ ಅಂತ ಅಂತಾರೆ. ಸೊ ಅದು ಮೂವ್ ಆಗ್ಬೇಕು ಅಂತಂದ್ರೆ ನೀವು ಮೌಸ್ ನ ಮೂವ್ ಮಾಡಬೇಕು. ಸೊ ಮೌಸ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ಮೂವ್ಮೆಂಟ್. ಒಂದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಆ ಕರ್ಸರ್ ಮೂವ್ ಆಗ್ಬೇಕಂದ್ರೆ ನೀವು ಈ ಆಕ್ಷನ್ ಮಾಡ್ಬೇಕು, ಮೌಸ್ ನ ಆ ಕಡೆ ಈ ಕಡೆ ಎಳೆದಾಡ್ಬೇಕು. ಹಿಂದೆ ಇದ್ದಿದ್ದು ಆ ಬಟನ್ದು ಏನಿತ್ತು, ಬಾಲ್ದು ಏನಿತ್ತು ಮೌಸ್, ಅದು ತುಂಬಾ ಕಷ್ಟ ಇತ್ತು. ಆಗಾಗ ಎತ್ತಿಡ್ಬೇಕಾಗಿತ್ತು, ಅದನ್ನ ಧೂಳಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಈ ಪಜೀತಿ ಎಲ್ಲ ಇತ್ತು. ಇದು ಆಪ್ಟಿಕ್ ಕನ್ವರ್ಟ್ ಆದಾಗ ಇದು ಸಿಂಪಲ್ ಆಗಿದೆ. ಇವಾಗ ಅಷ್ಟು ತೊಂದರೆ ಕೊಡೋದಿಲ್ಲ, ಈಗ ಸ್ಮೂತ್ ಆಗಿ ಕೆಲಸ ಆಗತ್ತೆ. ಸೊ ಇದು ಇಂಪಾರ್ಟೆಂಟ್, ಮೌಸ್ ಮೂವ್ಮೆಂಟ್ ಇಂಪಾರ್ಟೆಂಟ್ ಫಸ್ಟ್, ಆಯ್ತಾ. ಆಮೇಲೆ ಬಟನ್ಗಳನ್ನ ಯೂಸ್ ಮಾಡೋದು ಯಾವ ತರ ಅಂತ. ಸೊ ಲೆಫ್ಟ್ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ, ರೈಟ್ ಬಟನ್ ಯೂಸ್. ಲೆಫ್ಟ್ ಬಟನ್ ಸಾಮಾನ್ಯವಾಗಿ ನಾವು ಏನನ್ನಾದ್ರೂ ಸೆಲೆಕ್ಟ್ ಮಾಡೋದಕ್ಕೆ, ಎಲ್ಲ ಮೂವ್ ಮಾಡ್ತಾ ಇರ್ತೀವಲ್ಲ, ಯಾವ್ದೋ ಒಂದು ಜಾಗಕ್ಕೆ ಹೋಗ್ತೀವಿ ನಾವು, ಅದು ಬೇಕು ನಮ್ಗೆ. ಅದು ಬೇಕು ಅಂತಂದ್ರೆ ನಾವು ಕೀಬೋರ್ಡ್ ಅಲ್ಲಿ ಎಂಟರ್ ಬಟನ್ ಕೆಲಸ ಇದು. ಆಕ್ಚುಲಿ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರು ಆಗುತ್ತೆ, ಬಟ್ ಅದನ್ನ ಮಾಡೋದು ಅವಾಯ್ಡ್ ಮಾಡೋದಕ್ಕೆ ಒಂದೊಂದ್ಸಲ ನಾವು ಬರೀ ಕೀಬೋರ್ಡ್ ಕೆಲಸನೇ ಇರಲ್ಲ, ಏನೋ ಒಂದು ನೋಡ್ತಾ ಇರ್ತೀವಿ, ವಿಡಿಯೋ ನೋಡ್ತಾ ಇರ್ತೀವಿ, ಅಥವಾ ಇನ್ನೇನೋ ಒಂದು ಮಾಡ್ತಾ ಇರ್ತೀವಿ. ಆಗ ಬರೀ ನಾವು ಸ್ಕ್ರೀನ್ ಮೇಲೆ ಮೂವ್ ಮಾಡೋದೇ ಕೆಲಸ ಇದ್ದಾಗ ನಾವು ಕೀಬೋರ್ಡ್ ಏನೋ ಅಷ್ಟು ಕೆಲಸ ಇರಲ್ಲ, ಅವಾಗ ನಮ್ಗೆ ಮೌಸ್ ಬೇಕಾಗುತ್ತೆ. ಸೊ ಇವಾಗ ನೀವು ಒಂದು ಕೀಬೋರ್ಡ್ ನ ಯೂಸ್ ಮಾಡ್ತಾ ಇದ್ರೆ, ನೀವು ಆರೋ ಬಟನ್, ಅದರಲ್ಲಿ ಕೀಬೋರ್ಡ್ ಅಲ್ಲಿ ಆರೋ ಬಟನ್ಸ್ ಇದೆ. ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ, ಆರೋ ಬಟನ್ಸ್ ಇದೆ. ನೀವು ಆರೋ ಬಟನ್ ನ ಇದ್ ಮಾಡ್ತು ಅಂತಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ, ಒಂದ್ ಟ್ಯಾಬ್ ಇಂದ ಇನ್ನೊಂದ್ ಟ್ಯಾಬ್ ಹೋಗುತ್ತೆ, ಒಂದು ಟೆಕ್ಸ್ಟ್ ಬಾಕ್ಸ್ ಇಂದ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಹೋಗುತ್ತೆ. ಕೀಬೋರ್ಡ್ ಅಲ್ಲೇ ನೀವು ಮೌಸ್ ಅಲ್ಲಿ ಮಾಡೋ ಕೆಲಸ ಕೀಬೋರ್ಡ್ ಅಲ್ಲೂ ಮಾಡಬಹುದು. ಆದ್ರೆ ಸ್ಪೀಡ್ ಮತ್ತೆ ಆಕ್ಯುರಸಿ ಹೆಂಗೆಂಗೋ ಹೋಗುತ್ತೆ, ಸ್ಲೋ ಆಗಿ ಹೋಗುತ್ತೆ. ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡೋದು, ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಬೇಗ ಹೋಗೋದಕ್ಕೆ. ಸೊ ಮೂವ್ಮೆಂಟ್ ಇಂಪಾರ್ಟೆಂಟ್. ಮೂವ್ ಆದ್ಮೇಲೆ ಆ ಒಂದು ಐಟಮ್ ನ ನೀವು ಸೆಲೆಕ್ಟ್ ಮಾಡ್ಬೇಕು. ಇಲ್ಲೇನೋ ಯಾವ್ದೋ ಒಂದು ಜಾಗಕ್ಕೆ ಹೋಗಿದ್ದೀರಾ, ಕರ್ಸರ್ ಹೋಗಿದೆ, ಅದನ್ನ ಸೆಲೆಕ್ಟ್ ಮಾಡ್ಬೇಕು, ಅದು ಓಪನ್ ಆಗ್ಬೇಕು. ಅದನ್ನ ನಾನು ಹೇಳ್ತೀನಿ, ಇದು ಕಂಪ್ಯೂಟರ್ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಹೆಂಗ್ ಯೂಸ್ ಮಾಡೋದು ಕಂಪ್ಯೂಟರ್ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ವಿಂಡೋಸ್ ಓಪನ್ ಆಗುತ್ತೆ, ಒಂದೊಂದೇ ವಿಂಡೋ ಓಪನ್ ಆಗುತ್ತೆ ಕಂಪ್ಯೂಟರ್. ಸೊ ಅದ್ರೊಳಗೆ ಹೋಗಿ ನೀವು ಕೆಲಸ ಮಾಡೋದು, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ನಾನು ಜಸ್ಟ್ ಇನ್ಪುಟ್ ಡಿವೈಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಇದು ಏನ್ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಲೆಫ್ಟ್ ಬಟನ್ ಯೂಸ್ ಮಾಡಿ ನೀವು ಆ ಒಂದು ಐಟಮ್ ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡೋದಕ್ಕೆ ಲೆಫ್ಟ್ ಬಟನ್, ಆಯ್ತಾ. ರೈಟ್ ಬಟನ್ ನಾವು ಯೂಸ್ ಮಾಡೋದು ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಓಪನ್ ಮಾಡೋದಕ್ಕೆ. ಆಪ್ಷನ್ಸ್ ಅಂತ ಇಟ್ಕೊಳ್ಳಿ. ಏನಾದ್ರು ನೋಟ್ಬುಕ್ ಅಲ್ಲಿ ಬರ್ಕೊತಾ ಇದ್ರೆ ಇಷ್ಟು ಪಾಯಿಂಟ್ಸ್ ನೀವು ಬರ್ಕೊಟ್ರೆ ಸಾಕು. ಲೆಫ್ಟ್ ಬಟನ್ ಅಲ್ಲಿ ಯೂಸ್ ಮಾಡಿ ನೀವು ಸೆಲೆಕ್ಟ್ ಮಾಡ್ತೀರಾ. ರೈಟ್ ಬಟನ್ ಯೂಸ್ ಮಾಡಿ ನೀವು ಆಪ್ಷನ್ಸ್ ಓಪನ್ ಮಾಡ್ತೀರಾ. ಇವಾಗ ಯಾವ್ದೋ ಒಂದು ಜಾಗಕ್ಕೆ ಹೋಗ್ತೀರಾ, ಒಂದು ಐಟಮ್
ಈ ಇಲ್ಲಿ ಏನೋ ಒಂದಿದೆ ಆಯ್ತಾ ಸ್ಕ್ರೀನ್ ಮೇಲೆ, ಅದ್ರ ಬಗ್ಗೆ ನೀವು ಎಕ್ಸ್ಟ್ರಾ ತಿಳ್ಕೊಬೇಕು, ಇನ್ನು ಏನೇನಿದೆ ಇದರಲ್ಲಿ ಅಂತ ತಿಳ್ಕೊಬೇಕಂದ್ರೆ ನೀವು ರೈಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಬೇಕಾದಷ್ಟು ಆಪ್ಷನ್ಸ್ ಬರುತ್ತೆ. ಆ ಒಂದು ಫೈಲ್ ನ ನೀವು ಓಪನ್ ಮಾಡ್ಬೇಕಾ, ಆ ಫೈಲ್ಗೆ ನೀವು ಇನ್ನೊಂದು ಹೆಸರು ಕೊಡ್ಬೇಕಾ, ರೀನೇಮ್ ಮಾಡ್ಬೇಕಾ, ಆ ಫೈಲ್ ನ ನೀವು ಸೇವ್ ಮಾಡ್ಬೇಕಾ, ಎಲ್ಲ ಈ ತರ ಎಲ್ಲ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಓಪನ್ ಆಗುತ್ತೆ. ಆ ಆಪ್ಷನ್ಸ್ ಓಪನ್ ಆದ್ಮೇಲೆ ಅಲ್ಲಿ ನೀವು ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೂವ್ ಮಾಡಿದಾಗ ನೋಡಿ, ಮೂವ್ಮೆಂಟ್, ಸೆಲೆಕ್ಷನ್, ಆಪ್ಷನ್, ಇವು ಮೂರು ಹೋಗ್ತಾ ಇರುತ್ತೆ ಕಂಪ್ಯೂಟರ್ ಮೌಸ್ ಯೂಸ್ ಮಾಡುವಾಗ. ಆಯ್ತಾ, ಓಪನ್ ಮಾಡೋದಕ್ಕೆ ಲೆಫ್ಟ್ ಬಟನ್, ಆಯ್ತಾ, ಆಮೇಲೆ ಅದನ್ನ ಆಪ್ಷನ್ಸ್, ಎಕ್ಸ್ಟ್ರಾ ಆಪ್ಷನ್ಸ್ ಏನಿದೆ ಅಂತ ನೋಡೋದಕ್ಕೆ ಈ ಬಟನ್, ರೈಟ್ ಬಟನ್. ಆಮೇಲೆ ಸ್ವಲ್ಪ ಮೇಲೆ ಕೆಳಗೆ ಹೋಗ್ಬೇಕು, ಇದು ಬೇಕಾ ಇದು ಬೇಕಾ ಅಂತ. ತಿರ್ಗಾ ನಿಮ್ ಮೂವ್ಮೆಂಟ್ ಅವಶ್ಯಕತೆ ಇದೆ. ಸೊ ಹೋಗಾದ್ಮೇಲೆ ನೆಕ್ಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಂತೆ. ನೀವು ರೀನೇಮ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬಂದ್ಬಿಟ್ಟು ಮೂವ್ ಮಾಡ್ಬಿಟ್ಟು ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡ್ತು ಅಂತಂದ್ರೆ ಅದು ತಿರ್ಗಾ ಸೆಲೆಕ್ಟ್ ಆಗುತ್ತೆ, ಈ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ, ಸೆಲೆಕ್ಟ್ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಮೂವ್ಮೆಂಟ್ ಅಂತ ಅಂದ್ರೆ ಏನು ಅಂತ. ಇವು ಮೂರು ಇಂಪಾರ್ಟೆಂಟ್. ಆಯ್ತಾ, ಮೂವ್ ಆಗೋದು ಈ ಜಾಗದಲ್ಲಿ, ಮೂವ್ ಮಾಡೋದು ಇಡೀ ಮೌಸ್ ನ ಈ ತರ ಮೂವ್ ಮಾಡಬೇಕು. ಆಯ್ತಾ, ಸೆಲೆಕ್ಟ್ ಮಾಡೋದಕ್ಕೆ ಲೆಫ್ಟ್, ಆಪ್ಷನ್ಸ್ ನೋಡೋದಕ್ಕೆ ರೈಟ್, ತಿರ್ಗಾ ಆಪ್ಷನ್ ಅಲ್ಲಿ ಇರೋದು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋದಕ್ಕೆ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಬೇಕು. ಸೊ ಯಾವಾಗ ನಮ್ಗೆ ಇದ್ರಲ್ಲಿ ಹೇಳ್ತೀನಿ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ, ಬಟ್ ಇವಾಗ್ಲೂ ಹೇಳ್ತಾ ಇದ್ದೀನಿ, ಸಾಮಾನ್ಯವಾಗಿ ಈ ತರ ಇಟ್ಕೋಬೇಕು ಮೌಸ್ ನ. ಆಯ್ತಾ, ಇದನ್ನ ಸೆಲೆಕ್ಟ್ ಮಾಡೋದಕ್ಕೆ ಲೆಫ್ಟ್ ಬಟನ್, ಇದು ಆಪ್ಷನ್ಸ್ ನೋಡೋದಕ್ಕೆ ರೈಟ್ ಬಟನ್. ಈಗ ಮೂವ್ ಮಾಡೋದಕ್ಕೆ ಹೀಗೆ ಇಡೀ ಮೌಸ್ ನ ಈ ತರ ಮೂವ್ ಮಾಡೋದಕ್ಕೆ. ಆಯ್ತಾ, ನೆಕ್ಸ್ಟ್ ಇನ್ನೊಂದು ಬಟನ್ ಇದೆ ಅಂತ ಹೇಳಿದ್ರೆ ನಾನು ಸ್ಕ್ರಾಲ್ ಮಾಡೋದು. ಇದು ಯಾಕೆ ಅಂದ್ರೆ ಇದನ್ನ ನಾನು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ನಿಮ್ಗೆ ಅರ್ಥ ಆಗೋದು. ಬಟ್ ಈಗ ಥಿಯರಿಟಿಕಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಸ್ಕ್ರಾಲ್ ಮಾಡೋದು ಅಂದ್ರೆ ಒಂದ್ ಸ್ಕ್ರೀನ್ ಮೇಲೆ ಬೇಗ ಹೋಗ್ಬೇಕು ನಾವು. ಇಲ್ಲೆಲ್ಲೋ ಇದೀವಿ, ಮೌಸ್ನೇ ಮೂವ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇದನ್ನ ಈ ತರ ನೀವು ಮಾಡಿದ್ರೆ ಇದಕ್ಕೆ ನೀವು ಈ ಬೆರಳಾದ್ರೂ ಯೂಸ್ ಮಾಡ್ಬೋದು, ಈ ಬೆರಳಾದ್ರೂ ಯೂಸ್ ಮಾಡೋದು, ಅವ್ರವ್ರ ಅನುಕೂಲ. ಕೀಬೋರ್ಡ್ ತರ ಇದೇನು ತುಂಬಾ ವಿಜಿಟ್ ಆಗಿಲ್ಲ, ಅವ್ರ ಅನುಕೂಲದ ಪ್ರಕಾರ ಯೂಸ್ ಮಾಡೋದು ಬರೀ ಎರಡೇ ಬೆರಳು. ಇಲ್ಲ ಕೆಲವರು ಇದನ್ನ ಯೂಸ್ ಮಾಡ್ತಾರೆ, ಇದಕ್ಕೆ ಬಿಟ್ಬಿಟ್ಟು ಇದನ್ನ ಯೂಸ್ ಮಾಡ್ತಾರೆ. ಯಾವಾಗ್ಲೂ ಯೂಸ್ ಮಾಡಲ್ಲ ಇದನ್ನ ಸ್ಕ್ರಾಲ್ ಬಟನ್ ನ. ನಿಮ್ಗೆ ಬೇಕಾದಾಗ ಜಾಸ್ತಿ ನೀವು ಮೇಲಕ್ಕೆ ಹೋಗ್ಬೇಕು, ಸ್ಕ್ರೀನ್ ಅಲ್ಲಿ ಮೇಲಕ್ಕೆ ಹೋಗ್ಬೇಕು ಅಥವಾ ಕೆಳಗೆ ಹೋಗ್ಬೇಕು ಅಂತಂದ್ರೆ ಇದು ಬೇಗ ಹೋಗುತ್ತೆ. ಇದು ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ಯಾವ ತರ ಇದಾಗುತ್ತೆ ಅಂತ. ಸೊ ಇದನ್ನ ಯೂಸ್ ಮಾಡ್ತೀವಿ. ಸೊ ಸ್ಕ್ರಾಲ್ ಬಟನ್ ಇವು ನಾಲ್ಕು ನೀವು ತಿಳ್ಕೊಬೇಕು. ಇವು ನಾಲ್ಕು ಮೂವ್ಮೆಂಟ್, ಮತ್ತೆ ಸೆಲೆಕ್ಟ್ ಮಾಡೋದಕ್ಕೆ ಲೆಫ್ಟ್, ಆಪ್ಷನ್ಸ್ ನೋಡೋದಕ್ಕೆ ರೈಟ್, ಸ್ಕ್ರಾಲ್ ಮಾಡೋದಕ್ಕೆ ಮೇಲೆ ಕೆಳಗೆ ತುಂಬಾ ಬೇಗ ಹೋಗ್ಬೇಕು ಅಂತಂದ್ರೆ ಸ್ಕ್ರಾಲ್ ಬಟನ್. ಸೊ ಇದಿಷ್ಟನ್ನು ತಿಳ್ಕೊಳ್ಳಿ ಮೌಸ್ ಬಗ್ಗೆ. ಸೊ ಈಗ ನಾವು ಏನ್ ಮಾಡೋಣ, ಆಫೀಸ್ಗೆ ಹೋಗಿ ಸಿಸ್ಟಮ್ ನ ಆನ್ ಮಾಡಿ ಕೀಬೋರ್ಡ್ ಮೌಸ್ ನ ಸ್ವಲ್ಪ ತಿಳ್ಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ, ಮತ್ತೆ ಒಂಚೂರು ಪ್ರಾಕ್ಟೀಸು ಮಾಡೋಣ. ಓಕೆ, ಓವರ್ ಟು ಆಫೀಸ್. ಸೊ ಈಗ ಇದು ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಕಂಪ್ಯೂಟರ್ ಕಲಿಯಲ್ಲಿ. ಈ ಎಪಿಸೋಡ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಕೀಬೋರ್ಡ್ ಮೌಸ್ ಯೂಸ್ ಮಾಡೋದು ಮತ್ತೆ ಟೈಪಿಂಗ್ ಕಲ್ತ್ಕೊಳ್ಳೋದು. ಟೈಪಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಸಣ್ಣ ವಿಡಿಯೋ ಅಲ್ಲಿ ನಾನು ಹೇಳಿದ್ದೆ ಅಲ್ವಾ, ನಾನು ಯಾವ ತರ ಟೈಪ್ ಮಾಡ್ತೀನಿ ಅಂತ. ಸೊ ಆ ತರ ಟೈಪ್ ಮಾಡೋದಕ್ಕೆ ನೀವು ಕಲ್ತ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಹೇಗೆ ಕಲ್ತ್ಕೊಳ್ಳೋದು ಅಂತ ಫಸ್ಟ್ ಇಂದ. ಆಯ್ತಾ, ಅದನ್ನ ಈ ಕ್ಲಾಸ್ ಅಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನಾನು ಏನ್ ಹೇಳೋದು ಅಂತಂದ್ರೆ, ನೀವು ಒಂದು ಕಂಪ್ಯೂಟರ್ನ ಹೊಂದಿಸ್ಕೊಬೇಕು. ನಿಮ್ ಮನೆಯಲ್ಲೇ ಕಂಪ್ಯೂಟರ್ ಇದ್ರೆ ಓಕೆ, ಏನು ತೊಂದರೆ ಇಲ್ಲ. ಬಟ್ ಎಲ್ರಿಗೂ ಅನುಕೂಲ ಇರೋದಿಲ್ಲ ಅಲ್ವಾ. ಸೊ ಅವಾಗ ನೀವೇನ್ ಮಾಡಬೇಕು, ನಿಮ್ ಕಾಲೇಜಲ್ಲಿ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ, ನೀವು ಕಾಲೇಜ್ಗೆ ಹೋಗ್ತಾ ಇದ್ರೆ ಅಲ್ಲಿ 1 hour ಲ್ಯಾಬ್ ಅಲ್ಲೋ ಏನಾದ್ರು ಆದ್ರೆ ಸಾಧ್ಯ ಆದ್ರೆ ಯೂಸ್ ಮಾಡಕ್ಕಾದ್ರೆ ಮಾಡಿ. ಅಥವಾ ಪಕ್ಕದ ಮನೆಯಲ್ಲಿ ನಿಮ್ಗೆ ಏನಾದ್ರು ಫ್ರೆಂಡ್ಸ್ ಇದ್ರೆ, ಅಥವಾ ನಿಮ್ ಫ್ರೆಂಡ್ಸ್ ಎಲ್ಲಾದ್ರೂ ಇದ್ರೆ ಅವ್ರ ಮನೇಲಿ ಇದ್ರೆ, ಅಥವಾ ನಿಮ್ ರಿಲೇಟಿವ್ಸ್ ಮನೆಗೆ ಹೋಗೋದಕ್ಕೆ ಏನಾದ್ರು ಆಗೋಂಗಿದ್ರೆ ನೀವು ಹೋಗ್ಬಿಟ್ಟು ಅಲ್ಲಿ 1 hour ನಾನು ಯೂಸ್ ಮಾಡ್ತೀನಿ ಅಂತ ಕಲ್ತ್ಕೊಳ್ಬಹುದು. ಫ್ರೀ ಆಗಿ ಕಲ್ತ್ಕೊಂಡಂಗೆ ಆಗುತ್ತೆ. ಇಲ್ಲ ಅದು ಯಾವ್ದು ಇಲ್ವಾ, ಯೋಚನೆ ಮಾಡಬೇಡಿ. ಇಂಟರ್ನೆಟ್ ಸೆಂಟರ್, ಕಂಪ್ಯೂಟರ್ ಸೆಂಟರ್ ಅಂತ ಇರುತ್ತೆ ಎಲ್ಲಾ ಕಡೆ, ಈಗಲೂ ಇವೆ. ಸಿಸ್ಟಮ್ ಯೂಸ್ ಮಾಡೋದಕ್ಕೆ ಕೊಡ್ತಾರೆ, 20 ರೂಪಾಯಿ 30 ರೂಪಾಯಿ ತಗೊಂತಾರೆ ಅವರ್ಗೆ. ನೀವು ಅಲ್ಲಿ ಹೋಗ್ಬಿಟ್ಟು ಕಲ್ತ್ಕೊಳ್ಳಿ. ಅವ್ರ ಹತ್ರ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ನಾನು ಈ ತರ ಬರ್ತೀನಿ ರೆಗ್ಯುಲರ್ ಆಗಿ 1 ತಿಂಗಳು 2 ತಿಂಗಳು, ನಿಮ್ದು ಏನ್ ಟಾರ್ಗೆಟ್ ಇದೆ ನೋಡಿ. ಫಸ್ಟ್ ಕಲ್ತ್ಕೊಳ್ಳೋದು, ಟೈಪಿಂಗ್ ಕಲ್ತ್ಕೊಳ್ಳೋದು, ಕಂಪ್ಯೂಟರ್ ಕಲ್ತ್ಕೊಳ್ಳೋದಕ್ಕೆ ಸಿಸ್ಟಮ್ ನ ಎಷ್ಟು ಬೇಕಾಗುತ್ತೆ ಅಂತ 1 hour 2 hour ಆ ತರ ರೆಗ್ಯುಲರ್ ಆಗಿ ಡೈಲಿ, ಆಲ್ಮೋಸ್ಟ್ ಅಟ್ಲೀಸ್ಟ್ ವಾರಕ್ಕೆ ಒಂದು 5 ದಿವಸ 6 ದಿವಸ ನೀವು 1 hour ಆದ್ರೂ ಮಿನಿಮಮ್ ಪ್ರಾಕ್ಟೀಸ್ ಮಾಡಿ ಕಂಪ್ಯೂಟರ್ನ. ಟೈಪಿಂಗು ಅಷ್ಟೇ, ಮತ್ತೆ ಬೇರೆ ನೆಕ್ಸ್ಟ್ ನಾನು ಕಂಪ್ಯೂಟರ್ದು ಸ್ಟಾರ್ಟ್ ಮಾಡ್ತೀನಿ. ಕಂಪ್ಯೂಟರ್ ಬೇರೆ ಯೂಸ್ ಮಾಡೋದು MS ಆಫೀಸ್ ಅವೆಲ್ಲ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ.
ಸೊ ಅದೆಲ್ಲ ಒಟ್ಟಾರೆ ಇದೂನು ಪ್ಲಸ್ ಅದೂನು ಎರಡು ಕಲ್ತ್ಕೊಳ್ಳ. ಬಟ್ ಟೈಪಿಂಗ್ ನ ಮಾತ್ರ ನೀವು ನಿಲ್ಲಿಸ್ಬೇಡಿ. ಮುಂದಕ್ಕೂ ಅಷ್ಟೇ ನೀವು ಅದಕ್ಕೆ ಅಂತ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ ನೀವು ಡೆಡಿಕೇಟ್ ಮಾಡಬೇಕು ಡೈಲಿ. ಅವಾಗಲೇ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗೋದು. ಇನ್ನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ದಿನಕ್ಕೆ ಒಂದು 3-4 ಅವರ್ ಆದ್ರೂ ನೀವು ಮಾಡ್ಬೇಕಾಗತ್ತೆ. ಬ್ರೇಕ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬೇಗ ಟೈಪಿಂಗ್ ಕಲ್ತ್ಕೊಳ್ಳೋದಕ್ಕೆ ಆಗೋದು. ನಿಮ್ ಕೆಲಸ ತುಂಬಾ ಟೈಪಿಂಗ್ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ಟೈಪಿಂಗ್ ನ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಜಾಸ್ತಿ. ಇದು ಇನ್ನ ನಿಮ್ಗೆ ಸ್ವಲ್ಪ ಬೇರೆ ಕೆಲ್ಸಗಳಿವೆ, ಅಷ್ಟೇನು ಟೈಪಿಂಗ್ ಬರಲ್ಲ, ನಿಮ್ಗೆ ಅವಶ್ಯಕತೆ ಇರಲ್ಲ ನಿಮ್ ಕೆಲಸದಲ್ಲಿ ಅಂತ ಅಂದ್ರೂ ಸ್ವಲ್ಪ ಮಟ್ಟಿಗಾದ್ರೂ ನೀವು ಟೈಪಿಂಗ್ ಸ್ಪೀಡ್ ನ ಇಂಪ್ರೂವ್ ಮಾಡ್ಕೊಬೇಕು, ಆಕ್ಯುರಸಿ ಇಂಪ್ರೂವ್ ಮಾಡ್ಕೊಬೇಕು. ಸ್ಕ್ರೀನ್ ಬರೀ ಮಾನಿಟರ್ ನೋಡ್ಕೊಂಡು ಟೈಪ್ ಮಾಡೋ ಅಂತದ್ನ ನೀವು ಕಲ್ತ್ಕೊಬೇಕು. ಕೀಬೋರ್ಡ್ ನ ನೋಡಿದಿರ ಟೈಪ್ ಮಾಡೋದನ್ನ ಕಲ್ತ್ಕೊಬೇಕು. ಸ್ಪೀಡ್ ಎಷ್ಟಾದ್ರೂ ಇರಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಆ ಲೆವೆಲ್ಗಾದ್ರೂ ನೀವು ಟೈಪಿಂಗ್ ಕಲ್ತ್ಕೊಬೇಕು. ಆ ತರ ಒಂದು ಇಂಟರ್ನೆಟ್ ಸೆಂಟರ್ಗೆ ಹೋಗಿ, ಕಂಪ್ಯೂಟರ್ ಸೆಂಟರ್ಗೆ ಹೋಗಿ 1 ಅವರ್ ಪ್ರಾಕ್ಟೀಸ್ ಮಾಡೋ ತರ ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಒಂದು 30 ರೂಪಾಯಿ ನೀವು ಖರ್ಚು ಮಾಡ್ಬೇಕಾಗತ್ತೆ. ಇದೇನೋ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ನಿಮ್ ಮೊಬೈಲ್ ಅಲ್ಲಿ ನೀವು ನೋಡ್ಕೊಂತೀರಾ ನಾನು ಮಾಡೋದು. ಇಂಟರ್ನೆಟ್ ಪ್ಯಾಕ್ ಏನೋ ಹಾಕೊಂಡಿರ್ತೀರ, ಅದಕ್ಕೇನೋ ಖರ್ಚಾಗುತ್ತೆ. ಆಮೇಲೆ ನೀವು ಡೈಲಿ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ನಮ್ಮ ಚಾನೆಲ್ ನೀವು ಫ್ರೀ ಆಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಯಾವಾಗ ನಮ್ ವಿಡಿಯೋ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ನೀವು ಕಲ್ತ್ಕೊಬಹುದು. ಕಲ್ತ್ಕೊಳ್ಳೋದಂತೂ ಫ್ರೀ ಆಗಿ ಸಿಕ್ತು. ಬಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸಿಸ್ಟಮ್ ನ ಆ ತರ ಅರೇಂಜ್ ಮಾಡ್ಕೊಬೇಕು. ಯಾವ ರೀತಿ ಆದ್ರೂ ನೀವು ಅರೇಂಜ್ ಮಾಡ್ಕೊಬೇಕು. ಮನೆಯಲ್ಲೇ ಇದ್ರೆ ಸಂತೋಷ, ಮನೆಯಲ್ಲೇ ಸಿಸ್ಟಮ್ ಇದ್ರೆ ನೀವು ಇನ್ನೂ ಚೆನ್ನಾಗಿ ಆರಾಮಾಗಿ ಕಲ್ತ್ಕೊಬಹುದು, ಸೀರಿಯಸ್ ಆಗಿ ಕಲ್ತ್ಕೋಬಹುದು. ಓಕೆ, ಏನಾದ್ರೂ ಇರಲಿ ನೀವು ಅದಕ್ಕೊಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಸಿಸ್ಟಮ್ಗೆ. ಆಯ್ತಾ? ಸಿಸ್ಟಮ್ ಅರೇಂಜ್ ಮಾಡಿ ಇನ್ನೊಂದು ಸಜೆಷನ್ ಮಾಡ್ತೀನಿ ನಾನು. ನೀವು ಕೀಬೋರ್ಡ್ ಮಾತ್ರ ಒಂದು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಬಿಡಿ. ಏನೊಂದು 300 ರೂಪಾಯಿಂದ 500 ರೂಪಾಯಿ ಆಗ್ಬೋದು ಕೀಬೋರ್ಡ್. ಸಿಂಪಲ್ ಆಗಿರೋ ಕೀಬೋರ್ಡ್ ತಗೊಳ್ಳಿ. 200-300 ರೂಪಾಯಿ ಅಮೆಝಾನ್ ಅಲ್ಲಿ ನೋಡಿ ಯಾವ್ದಾದ್ರು ಡೆಲ್ ಕಂಪ್ನಿದೋ ಅಥವಾ ಇಂಟೆಕ್ಸ್ ಆ ತರ ಯಾವ್ದೋ ಒಂದು ಬರುತ್ತೆ. ಒಂದು ಬ್ರಾಂಡೆಡ್ ಕೀಬೋರ್ಡ್ ನ ತಗೊಳ್ಳಿ, ಹೊಸ ಕೀಬೋರ್ಡ್ ನ ತಗೊಳ್ಳಿ. ಈ ತರ ಇರುತ್ತೆ ನೋಡಿ. ನಿಮಗೋಸ್ಕರ ನಾನು ಹೊಸ ಕೀಬೋರ್ಡ್ ಇವತ್ತು ಕನೆಕ್ಟ್ ಮಾಡಿದ್ದೀನಿ. ನಮ್ಮ ಸಿಸ್ಟರ್ದು ಕೀಬೋರ್ಡ್. ಅವ್ರು ಅಷ್ಟು ಯೂಸ್ ಮಾಡಲ್ಲ, ಅವ್ರು ಪ್ರೊಫೆಷನಲ್. ಅವ್ರ ಕೆಲಸದಲ್ಲಿ ಅವ್ರ ಮನೆಯಲ್ಲಿ ಲ್ಯಾಪ್ಟಾಪ್ಗೆ ಯಾವಾಗಾದ್ರೂ ಅಪರೂಪಕ್ಕೆ ಯೂಸ್ ಮಾಡ್ತಾರೆ. ಹೊಸದಾಗ ಹಾಗೇ ಇದೆ. ಇದು ಹೊಸ ಕೀಬೋರ್ಡ್. ಆಯ್ತಾ? ನಾನ್ ಯೂಸ್ ಮಾಡೋ ಕೀಬೋರ್ಡ್ ಹೇಗಿದೆ ನೋಡಿ, ಎಲ್ಲ ಸೌದೋಗಿದೆ. ASD ಯಾವ್ದು ತುಂಬಾ ಯೂಸ್ ಮಾಡ್ತೀವೋ ಕೀ ಅವೆಲ್ಲ ಹೋಗ್ಬಿಟ್ಟಿದೆ. ಮತ್ತೆ ಎಲ್ಲ ಒಂಥರ ಹೊರಟಾಗ್ಬಿಟ್ಟಿದೆ. ಸೊ ನನಗೆ ಓಕೆ, ನಾನೇನ್ ನೋಡೋದೇ ಇಲ್ಲ ಯಾವ ಅಕ್ಷರ ಎಲ್ಲೆಲ್ಲಿದೆ ಅಂತ ನನ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಗೊತ್ತಿರೋದ್ರಿಂದ, ನನ್ನ ಬೆರಳುಗಳಿಗೆ ಗೊತ್ತಿರೋದ್ರಿಂದ ಈ ಕಂಡೀಷನ್ ಅಲ್ಲಿ ಇದ್ರು ನಾನು ಯೂಸ್ ಮಾಡ್ತೀನಿ. ಇದನ್ನ ನಿಮ್ಗೆ ಯಾರಿಗಾದ್ರೂ ಕೊಟ್ರೆ ನಿಮ್ಗೆ ಕಷ್ಟ ಆಗುತ್ತೆ ಇದನ್ನ ಯೂಸ್ ಮಾಡೋದಕ್ಕೆ. ಓಕೆನಾ? ಸೊ ನಿಮಗೆ ಹೇಳ್ಕೊಡೋದಕ್ಕೋಸ್ಕರ ನಾನು ಹೊಸ ಕೀಬೋರ್ಡ್ ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಕೀಬೋರ್ಡ್ ನ ತಗೊಳ್ಳಿ. ನಾನು ಹೇಳ್ದಂಗೆ 300-500 ರೂಪಾಯಿ ಆಗುತ್ತೆ, 300-500 ರೂಪಾಯಿ ಆಗುತ್ತೆ. ತಗೊಂಡು ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ. ನೀವು ಎಲ್ಲಿ ಹೋಗ್ತಿರೋ ಕಂಪ್ಯೂಟರ್ ಸೆಂಟರ್ಗೆ ಅಥವಾ ಇಂಟರ್ನೆಟ್ ಸೆಂಟರ್, ಸೈಬರ್ ಕೆಫೆಗೆ ಹೋಗ್ತಿರೋ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ. ಸರ್, ನಾನು ನಮ್ಮ ಕೀಬೋರ್ಡ್ ನ ಯೂಸ್ ಮಾಡ್ತೀನಿ, ನಾನು ತಂದಿರೋ ಕೀಬೋರ್ಡ್ ನ ಯೂಸ್ ಮಾಡ್ತೀನಿ, ನಾನು ಈ ತರ ಟೈಪಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾನೆ ನಾನು ಬಂದಿರೋದು. ಸೊ ನಾನು ಯೂಸ್ ಮಾಡ್ಕೊಂತೀನಿ, ಕನೆಕ್ಟ್ ಮಾಡ್ಕೊಡಿ ದಯವಿಟ್ಟು ಅಂತ ಹೇಳಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೀವು ಇನ್ನೂ ಕಂಪ್ಯೂಟರ್ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ಅಂದ್ರೆ, ನಾನು ಇನ್ನು ಹೋಗಿಲ್ಲ, ಥಿಯರಿ ಇರ್ಬೋದು, ಪ್ರಾಕ್ಟಿಕಲ್ ಇರ್ಬೋದು, ಇನ್ನು ಮುಂದಕ್ಕೆ ಹೋಗಿಲ್ಲ ಏನೇನು ಅಂತ. ಫೋಲ್ಡರ್ಸ್, ವಿಂಡೋಸ್ ಅಲ್ಲಿ ಏನು ಫೈಲ್ಗಳು ಏನೇನಿದೆ ಅಲ್ಲಿಗೆಲ್ಲ ಇನ್ನೂ ಹೋಗಿಲ್ಲ. ನೆಕ್ಸ್ಟ್ ಥಿಯರಿ ಕ್ಲಾಸ್ ಅಲ್ಲಿ ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ ಎರಡರಲ್ಲೂ ಬರುತ್ತೆ. ಅದ್ರ ಬಗ್ಗೆ ಈಗ ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದಿರಾ, ಈಗಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಿರಾ ಇರಬೇಡಿ. ಈಗಿಂದಾನೇ ಪ್ರಾಕ್ಟೀಸ್ ಮಾಡಿ. ಈಗ ಯಾರ್ದಾದ್ರೂ ಒಬ್ರಿಗೆ ಸಪೋರ್ಟ್ ತಗೊಳ್ಳಿ. ನಿಮ್ಗೆ ಒಂದು ಸಿಸ್ಟಮ್ ಅರೇಂಜ್ ಆಗ್ಬೇಕು. ಮನೆಯಲ್ಲಿ ಇತ್ತು ಅಂತಂದ್ರೆ ಯಾರಾದ್ರೂ ನಿಮ್ ತಂದೆ ಅಥವಾ ನಿಮ್ಮ ಅಣ್ಣ ಯಾರಾದ್ರೂ ಇರ್ತಾರಲ್ವಾ ಗೊತ್ತಿರೋರು. ಮನೆಯಲ್ಲಿ ನೀವು ಕಂಪ್ಯೂಟರ್ ತಗೊಂಡಿದ್ದೀರಾ ಅಂತಂದ್ರೆ ಯಾರಿಗಾದ್ರೂ ಆಲ್ರೆಡಿ ಗೊತ್ತಿರುತ್ತೆ ಕಂಪ್ಯೂಟರ್ ಬಗ್ಗೆ. ಸೊ ನೀವು ಹೊಸಬ್ರು ಹೊಸದಾಗಿ ಕಲಿತಾ ಇರೋರು ನಾನು ಹೇಳ್ತಾ ಇರೋದು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ಯೂಸ್ ಮಾಡೋದು ನಿಮ್ಗೆ ಸುಲಭ ಆಗುತ್ತೆ. ಆದ್ರೂ ನಿಮ್ಗೂ ಬೇಕು ಇವೆಲ್ಲ. ಸ್ಟಾರ್ಟಿಂಗ್ ಇಂದ ಹೇಗೆ ನಾನು ಕ್ಲಾಸಸ್ ಮಾಡ್ತಾ ಇರೋದು ನಿಮ್ಗೂ ಅವಶ್ಯಕತೆ ಇದೆ. ನೀವು ಕಲ್ತಿರೋ ರೀತಿ ಬೇರೆ ತರ ಇರ್ಬೋದು. ನೀವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಟೈಪಿಂಗ್ ಕ್ಲಾಸ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಈ ಕಂಪ್ಯೂಟರ್ ಕಲಿ ಸರಣಿನ ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ನೀವು ಯಾರಾದ್ರೂ ಒಬ್ರದ್ದು ಸಪೋರ್ಟ್ ತಗೊಳ್ಳಿ. ಸಿಸ್ಟಮ್ದು ಎಲ್ಲ ಅವ್ರು ಆನ್ ಮಾಡ್ಕೊಡ್ಬೇಕು. ನಾ ಏನ್ ಅಪ್ಲಿಕೇಶನ್ ಬೇಕೋ ಅದನ್ನ ಓಪನ್ ಮಾಡ್ಕೊಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಈ ಟೈಪಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದೇ ಒಂದು ಸಾಫ್ಟ್ವೇರ್ ಬೇಕಾಗಿರೋದು ನೋಟ್ ಪ್ಯಾಡ್. ಆಯ್ತಾ? ಕಂಪ್ಯೂಟರ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಅದು ಹೇಗೆ ಓಪನ್ ಮಾಡೋದಂತ ಹೇಳ್ತೀನಿ ನೋಡಿ. ಸೊ ಈ ತರ ಇಲ್ಲಿ ನೋಡಿ, ಇಲ್ಲಿ ಒಂದು ಸರ್ಚ್ ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು NOTPAD ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ನಿಮ್ಗೆ ನೋಟ್ ಪ್ಯಾಡ್ ಬರುತ್ತೆ. ಅದ್ ಸ್ಕ್ರೀನ್ ನ ಮ್ಯಾಕ್ಸಿಮಮ್ ಮಾಡ್ಕೊಬೇಕು. ಇದೆಲ್ಲ ಹೇಗೆ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ಇವಾಗ ನಿಮ್ಗೆ ಗೊತ್ತಿರಲಿ ಅಥವಾ ಯಾರಾದ್ರೂ ಹೆಲ್ಪ್ ತಗೊಳ್ಳಿ. ನೀವು ಈ ತರ ನನಗೆ ನೋಟ್ ಪ್ಯಾಡ್ ಓಪನ್ ಮಾಡ್ಬಿಟ್ಟು ಈ ತರ ಮ್ಯಾಕ್ಸಿಮಮ್ ಸ್ಕ್ರೀನ್ ಮಾಡ್ಕೊಡಿ,
ಮತ್ತೆ ಫಾಂಟ್ ಸೈಜ್ ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈ ತರ ನೋಡಿ, ಈ ತರ ದೊಡ್ಡದು ಮಾಡ್ಕೊಳ್ಳಿ. ನಿಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ತರ ಇರ್ಬೇಕು, ಈ ಸೈಜ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ನೀವು ಬರೀ ಸ್ಕ್ರೀನ್ ನ ನೋಡ್ತಾ ಇರ್ಬೇಕಾಗತ್ತೆ, ಕೀಬೋರ್ಡ್ ನ ನೋಡ್ದಿರಾ ಟೈಪ್ ಮಾಡ್ಬೇಕಾಗತ್ತೆ. ಆ ತರ ನಾನು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಈ ತರ ಈ ಸ್ಟೇಜ್ಗೆ ತಂದ್ಕೊಡಿ, ಮಾಡ್ಕೊಡಿ ಅಂತ ಹೇಳಿ. ಈ ಇಂಟರ್ನೆಟ್ ಸೆಂಟರ್ಗೆ ಹೋದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಸರ್ ನನಗೆ ನೋಟ್ ಪ್ಯಾಡ್ ಓಪನ್ ಮಾಡ್ಬಿಟ್ಟು ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ನನಗೆ ಈ ತರ ಹಾಕೊಡಿ ಅಂತ ಹೇಳಿ. ನೀವು ಬೇರೆ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮಾನಿಟರ್ ಕನೆಕ್ಟ್ ಆಗಿದೆಯಾ, ಕೀಬೋರ್ಡ್ ಕನೆಕ್ಟ್ ಆಗಿದೆಯಾ, ಮತ್ತೆ ನಿಮ್ ಕೀಬೋರ್ಡ್ ನೀವು ತಂದಿರೋ ಕೀಬೋರ್ಡ್ ನ ಕನೆಕ್ಟ್ ಮಾಡಿಸ್ಕೊಳ್ಳಿ, ಅವ್ರ ಕೈಲೇ ಕನೆಕ್ಟ್ ಮಾಡಿಸ್ಕೊಳ್ಳಿ. ನಾನೇನೋ ಹೇಳ್ಕೊಟ್ಟೆ ಇನ್ನೊಂದು ಇದರಲ್ಲಿ ಕ್ಲಾಸಲ್ಲಿ, ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಹೇಳ್ಕೊಟ್ಟೆ, ಸಿಸ್ಟಮ್ಗಳನ್ನ ಹೇಗೆ ಕನೆಕ್ಟ್ ಮಾಡೋದು, ಒಳಗಡೆ ಏನಿರುತ್ತೆ ಅಂತ ಹೇಳ್ಕೊಟ್ಟೆ. ಬಟ್ ಹಾಗಂತ ನೀವು ಓಪನ್ ಮಾಡೋದು, ನೀವು ಕನೆಕ್ಟ್ ಮಾಡೋದು ಇದೆಲ್ಲ ಮಾಡಬೇಡಿ. ಬೇಕಾದ್ರೆ ಇನ್ನೊಂದ್ಸಲ ಯಾವಾಗಾದ್ರೂ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಕ್ಲಾಸಲ್ಲಿ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಮತ್ತೆ ಹೇಗೆ ಕಂಪ್ಯೂಟರ್ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಆಗ ಹೇಳ್ತೀನಿ, ಈಗಲೇ ಹೇಳಲ್ಲ, ನಿಮ್ ಸೇಫ್ಟಿಗೆ. ಸೊ ನಾನು ಹೇಳಕ್ ಹೋಗೋದಿಲ್ಲ. ಈಗ ಯಾರ್ದಾದ್ರೂ ಸಪೋರ್ಟ್ ತಗೊಂಡು ಈ ತರ ನೋಟ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಇಷ್ಟು ನೀವು ತಯಾರು ಮಾಡ್ಕೋಬೇಕು, ಆಯ್ತಾ? ಇಷ್ಟು ತಯಾರು ಮಾಡ್ಕೊಂಡ್ಮೇಲೆ ಆರಾಮಾಗಿ ಕೂತ್ಕೊಳ್ಳಿ, ಒಂದ್ ಒಳ್ಳೆ ಚೇರ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ ಕೀಬೋರ್ಡ್ ನ ಕನೆಕ್ಟ್ ಮಾಡಿಸ್ಕೊಳ್ಳಿ, ಆಯ್ತಾ? ಕನೆಕ್ಟ್ ಮಾಡ್ಕೊಂಡು ಈ ತರ ಕೂತ್ಕೊಂಡು ಯಾವ ತರ ಕೂತ್ಕೋಬೇಕು ಅಂತಂದ್ರೆ ಒಂದು ಒಳ್ಳೆ ಹೈಟ್ ಅಲ್ಲಿ ಇರಬೇಕು. ನೋಡಿ, ಆಲ್ಮೋಸ್ಟ್ ಇದು ಒಂದು ಪರ್ಫೆಕ್ಟ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಪ್ರೊಫೆಷನಲ್ ಕೆಲಸಕ್ಕೆ ಯೂಸ್ ಮಾಡೋದ್ರಿಂದ ಸಿಸ್ಟಮ್ ನ, DTP ಕೆಲಸ, ಟೈಪ್, ಅದು ಇದು ಎಲ್ಲ ನಾವು ಮಾಡ್ತೀವಲ್ಲ. ಸೊ ಅದಕ್ಕೋಸ್ಕರ ನಾವು ಈ ತರ ಅರೇಂಜ್ ಮಾಡ್ಕೊಂಡು ಚೇರ್, ಕಂಪ್ಯೂಟರ್ ಚೇರ್ ಅಥವಾ ಮರದ ಚೇರ್ ಯಾವ್ದಾದ್ರು ಆಗುತ್ತೆ, ಕಂಫರ್ಟಬಲ್ ಆಗಿರ್ಬೇಕಷ್ಟೇ. ನಿಮ್ಗೆ ಕೂತ್ಕೊಂಡು ಈ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಈ ಕೀಬೋರ್ಡ್ ಏನಿದೆ ಅದು ಆದಷ್ಟು ನಿಮ್ ಬಾಡಿಗೆ ಸೆಂಟ್ರಿಗೆ ಈ ತರ ಇರಬೇಕು. ಮತ್ತೆ ಈ ಒಂದು ಲೆವೆಲ್ ಅಲ್ಲಿ ಇರಬೇಕು. ನಿಮ್ ಕೈ ಆರಾಮಾಗಿ ಈ ತರ ಇಟ್ಕೊಳ್ಳೋ ತರ ಇರಬೇಕು. ಮೌಸ್ ಅದ್ರ ಪಕ್ಕದಲ್ಲೇ ಈ ತರ ಇರಬೇಕು. ಸೊ ಕೀಬೋರ್ಡ್ ಮೌಸ್ ಲೇಔಟ್ ನಾನು ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ಹೆಚ್ಚಿಗೆ ಈಗ ಹೇಳೋದಕ್ಕೆ ಹೋಗಲ್ಲ. ಈಗ ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ತರ ಕೈಗೆ ನಮ್ಗೆ ಮೌಸ್ ಸಿಗಬೇಕು ಆರಾಮಾಗಿ, ಕೀಬೋರ್ಡ್ ಈ ತರ ಕಂಫರ್ಟಬಲ್ ಆಗಿ ನೀವು ಬೆರಳುಗಳನ್ನ ಇಟ್ಕೊಂಡಾಗ ನಿಮ್ ಬಾಡಿ ಸೆಂಟ್ರಿಗೆ ಆಲ್ಮೋಸ್ಟ್ ಈ ತರ ಇರಬೇಕು. ಇದಕ್ಕಿಂತ ಚೆನ್ನಾಗಿ ಬೇಕಾದ್ರೆ ನೀವು ಪೊಸಿಷನಿಂಗ್ ಮಾಡ್ಕೊಬಹುದು ನಿಮ್ಮ ಮನೆ ಒಳಗೆ ಅಥವಾ ನಿಮ್ಮ ಆಫೀಸಲ್ಲಿ. ಈ ತರ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು.